Welcome to Pattathkal English Academy and Banshankari English Academy. PUC second year of the midterm examination question paper collection ಇದೆ ಒಬ್ಬರು ಸರ್ ಮಾಡಿಕೊಟ್ಟಾರಿಲ್ಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇವತ್ತು 9th ಕ್ವಶನ್ ಪೇಪರ್ನ ನಿಮ್ಗೆ ಬಿಡಿಸ್ಕೊಡ್ತೇನೆ. ಈಗ ಆಲ್ರೆಡಿ 8 ಕ್ವಶನ್ ಪೇಪರ್ಗಳನ್ನ ಬಿಡಿಸಿ ಹಾಕಿ ನಿಮ್ಗೆ ಅಪ್ಲೋಡ್ ಮಾಡೀನಿ. ಆನ್ಸರ್ಸು 1 ಮಾರ್ಕ್ ಕ್ವಶನ್ಸು ಮಾಡ್ತೇನೆ, ಆಮೇಲೆ ಗ್ರಾಮರ್ ಕ್ವಶನ್ಸ್ ಮಾಡ್ತೇನೆ ರೀ. ಇಲ್ಲೇ 2 ಮಾರ್ಕ್ 3 ಮಾರ್ಕ್ ಕ್ವಶನ್ಸ್ ಇರೋದಿಲ್ಲ, ಆವಾಗ ಇರಲಿಲ್ಲ. ಮತ್ತು 2023 ಐತಿ ಅಂತ ಮುರಿಬೇಡ್ರಿ. ಅದೇ ಸಿಲೆಬಸ್ಸು, ಟೆಕ್ಸ್ಟ್ ಬುಕ್, ಗ್ರಾಮರು ಅದೇ ಟಾಪಿಕ್ಕು. ಸ್ವಲ್ಪ ಮಾರ್ಕ್ಸ್ ಇವತ್ತೇನದಂದರೆ 2 ಮಾರ್ಕ್ ಕ್ವಶನ್ಸು 3 ಮಾರ್ಕ್ ಕ್ವಶನ್ಸ್ ಅದಾವೆ. ಅವತ್ತೇನಿದ್ದು 4 ಮಾರ್ಕ್ 6 ಮಾರ್ಕ್ ಅಷ್ಟೇ ಇದ್ದು. ಇವತ್ತು 4 ಮಾರ್ಕ್ಸನು ಅವತ್ತು ಇತ್ತು, ಇವತ್ತು ಇತ್ತು. 2 ಮಾರ್ಕ್ಸ್ 3 ಮಾರ್ಕ್ಸ್ ಅವತ್ತಿರಲಿಲ್ಲ, 6 ಮಾರ್ಕ್ಸ್ ಇವತ್ತಿಲ್ಲ. ಇಷ್ಟು ಸ್ಲೈಟ್ ಡಿಫ್ರೆನ್ಸ್ ಬಿಟ್ಟರೆ ಉಳ್ಕದ್ದೆಲ್ಲ 100%, 99% ಕವರ್ ಆಗ್ತೈತ್ರಿ. 23 ಐತೆ ಅಂತ ತಿಳ್ಕೊಂಡು ಇಲ್ಲ ನೋಡ್ರಿ, ಇವತ್ತಿನ ಸಿಲೆಬಸ್ ತೊಗೊಂಡು ಇದನ್ನು ತೊಗೊಂಡು ಕಂಪೇರ್ ಮಾಡಿರಿ. ಇವತ್ತಿನ ಕ್ವಶನ್ ಪೇಪರ್ ಆನ್ಲೈನಲ್ಲಿ ಸಿಗುತ್ತೆ ನೋಡ್ರಿ. 2025 2 ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಾರ ಗೌರ್ಮೆಂಟ್ದವರು, PU ಬೋರ್ಡ್ನವರು. ಅದನ್ನು ತೊಗೊಂಡು ನೋಡ್ರಿ, ಏನು ವ್ಯತ್ಯಾಸ ಅಂತ ಗೊತ್ತಾಗ್ತದೆ ನಿಮಗೆ. ನನ್ನ ನಂಬಿಡ್ರಿ ನೀವು, ಯೂಸ್ ಇರದೆ ಹೋಗಿದ್ರೆ ನಾನು ಮಾಡ್ತಿರ್ಲಿಲ್ಲ. ನಂದು ವೇಸ್ಟ್ ಟೈಮು, ನಿಮ್ಮದು ವೇಸ್ಟು. ಯಾಕೆ ನಾನು ಚೀಟ್ ಮಾಡಲಿ? ಇಲ್ಲಿ ಫಸ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇವು ನೋಡೋಣ. ಏನದ ಇದು? ಡ್ಯಾಶ್ ಈಸ್ ರೆಫರ್ಡ್ ಆ್ಯಸ್ ಯಾಂಡರ್ ಲೇಡಿ. ಸೆಕೆಂಡ್ ಇಯರ್ದಿದು ಯಾಂಡರ್ ಲೇಡಿ ಅಂದರೆ ಜೂಲಿಯೆಟ್ ರೀ. ಜೂಲಿಯೆಟ್ ಇಲ್ಲೇನೋ ಮಾರ್ಕ್ ಮಾಡ್ಯಾರ ಇವರು. ಅದು ಏನೋ ಹುಡುಗರು ಹಳೆ ಸಿಕ್ಕೈತಿ, ಅದು ಯಾರ ಕೈಯಾಗೋ ಅವ್ರ ಕೈಯಾಗ ಇಸ್ಕೊಂಡ್ಯಾರ. ಸರ್ ಕಲೆಕ್ಷನ್ ಮಾಡ್ಯಾರ ಇವರು ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಅಂತ ಐತೆ ನೋಡ್ರಿ. ಏನೋ ಫೋನ್ ನಂಬರ್ ಕೊಟ್ಟಾರ. ಓಕೆ, ಇದು ಕರೆಕ್ಟ್ ಆಗ್ತೈತಲ್ರಿ. ಯಾಂಡರ್ ಲೇಡಿ ಓವರ್ ಹರ್ ಫೆಲೋಸ್ ಅಂತ ಐತಲ್ಲ. ಸೆಕೆಂಡ್, ಇನ್ 2D ಇಯರ್ ಏನದಲ್ಲ, ದ ಫುಡ್ ಫಾರ್ ದ ಪ್ರಿಸ್ನರ್ ವಾಸ್ ಪ್ರೊವೈಡೆಡ್ ಫ್ರಮ್ ಅ ಪ್ಯಾಲೇಸ್ ಕಿಚನ್. ಇದು ದ ಮಿನಿಸ್ಟರ್ ಕಿಚನ್. ನೋ, ದ ಪ್ಯಾಲೇಸ್ ಕಿಚನ್ ಇಲ್ಲಿ ಐತಲ್ರಿ. ಓಕೆ, ಇದು ಕರೆಕ್ಟ್. ಇದು ಪ್ಯಾಲೇಸ್ ಕಿಚನ್ ಅಥವಾ ಪ್ರಿನ್ಸ್ ಕಿಚನ್ ಅಂತಲೂ ಕರೀತಾರೆ ಅದರ. ದ ಮೆಟಾಫೋರ್ ಬೋಸ್ ಆ್ಯಂಡ್ ಆ್ಯರೋಸ್ ಸಿಗ್ನಿಫೈಸ್. ಬೋಸ್ ಅಂದ್ರೆ ಪೇರೆಂಟ್ಸು, ಆ್ಯರೋಸ್ ಅಂದ್ರೆ ಚಿಲ್ಡ್ರನ್ನು. ಸಿರಿಯಲ್ ಹೋಗ್ರಿ, ಮೊದಲು ಚಿಲ್ಡ್ರನ್ ಇದ್ದು ಬಂದ್ರೆ ತಪ್ಪಾಗ್ತತಿ. ಮೊದಲ ಬೋಸ್ ಬರಬೇಕು, ಆನಂತರ ಚಿಲ್ಡ್ರನ್ ಬರಬೇಕು. ಪ್ಯಾರೆಂಟ್ಸ್ ಆ್ಯಂಡ್ ಪ್ರಾಫಿಟ್ ಅಂತಾರೆ. ನೋ, ಪ್ರಾಫಿಟ್ ನೋ. Parents and children, yes. 4. What does the university, Earth University, teach? Earth democracy. Earth University teaches Earth democracy. Famous line ಇದು. Earth democracy ಎಲ್ಲೈತ್ರಿ ಇದೆ? ಇಲ್ಲೈತೆ ನೋಡ್ರಿ. 5th question. Match column A with column B with the reference to the play Sunny Morning. ಅಲ್ಲಿರುವಂಥ ಮ್ಯಾಟ್ರ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್. ಬರ್ರಿ, ಏನಂತ ಪೀಜನ್ಸ್ ಅಂತದ. ಪೀಜನ್ಸ್ ಅಂದರೆ ಮೇಡನ, ಅದು ಅಲ್ಲ. ಬ್ರೆಡ್ ಕ್ರಮ್ಸ್ ನೋಡೋಣ. ಗೊಂಜಾಲೋ ಸರ್ವಂಟ್, ಬ್ರೆಡ್ ಕ್ರಮ್ಸ್. ಯುವಾನಿಟೋ ಗೊಂಜಾಲೋ ಸರ್ವಂಟ್ ಇವರು. ಪೆಟ್ರಾ ಒಬ್ಬ ಮೇಡ್, ಸರ್ವಂಟ್ ಆಫ್ ಡೊನಾಲಾರ. ಹಾಗಾದ್ರೆ ನಾವು ಯಾವುದು ತಗೋಬೇಕೀಗ? ಪೀಸನ್ಗೆ ಮೊದಲು ಬರೋದು ಬ್ರೆಡ್ ಕ್ರಮ್ಸ್, ಬಿ ಮೊದಲು ಬರಬೇಕು. ಯುವಾನಿಟೋ ಸಿ, BCA ಬರ್ಬೇಕ್ರಿ. BCA BC ಬರೋದು. ಇದು ಬಿನ ಇಲ್ಲ, ಫಸ್ಟ್ BCA ಇಲ್ಲ ಐತೆ ನೋಡ್ರಿ. ಇದು ಬಿ ಕರೆಕ್ಟ್ ಆಗ್ತದೆ. BCA ಬಿ ಆಪ್ಷನ್ದೊಳಗೆ ಬಿ ಮೊದಲು ಬರ್ತದೆ, ಸಿ ನಂತರ ಬರ್ತದೆ, ಎ ನಂತರ ಬರ್ತದೆ. ಇದು ಆಪ್ಷನ್ ನಮಗೆ ಮ್ಯಾಚ್ ಆಗ್ತದೆ. Next, identify the sequence of events that made the owner of the garden lethargic. ಬರ್ರಿ ನೋಡಿ, ಇನ್ ದ ಗಾರ್ಡನರು ಪೀಲಿಂಗ್ ಸರ್ ಲೆಸನ್ ಇದು. ಇನ್ಕಮ್ ಇಂಪ್ರೂವ್ಡ್, ಹಿಂಗೆ ಬಿಟ್ಬಿಡ್ತೀನಿ ನಾನು, ಹಿಂಗೆ ಬರ್ತೀನಿ. ಓಲ್ಡ್ ಮ್ಯಾನ್ ಅರೈವ್ಡ್. ಓಲ್ಡ್ ಮ್ಯಾನ್ ಅರೈವ್ಡ್ ಮೊದಲು, ಆನಂತರ ಇನ್ಕಮ್. ಇದು ಬಿಟ್ಬಿಟ್ರಿ. ಹಾಗಾದ್ರೆ ಇದು ಮೊದಲು. ಇವೆರಡರಲ್ಲಿ ಓಲ್ಡ್ ಮ್ಯಾನ್ ಅರೈವ್ಡ್ ಇದನ್ನು ತೊಗೊಂಡ್ರೆ ಇದು ಓಲ್ಡ್ ಮ್ಯಾನ್ ಅರೈವ್ಡ್ ಏನಾಯ್ತು ಅದಲ್ಲ. ಇವು ಎರಡರಲ್ಲಿ ಮೊದಲು ಯಾವ್ದು ಬರ್ತದೆ? ಥೆಫ್ಟ್ ಸ್ಟಾಪ್ಡ್,
ಓನರ್ಸ್ ಲೈಫ್ ಸ್ಟೈಲು ಚೇಂಜ್ಡ್. ಇವನ್ನೆರಡು ನಾನು ಟೆಕ್ಸ್ಟ್ ಬುಕ್ಕನ್ನು ತೆಗೆದು ನೋಡೇನ್ರಿ. ಇದು ಸ್ವಲ್ಪ ಹುಷಾರಿರ್ಬೇಕ್ರಿ. ಓನರ್ ಅರೈವ್ ಆದದ್ದು ನಿಜ ರೀ, ಬಟ್ ಮುಂದೆ ಥೆಫ್ಟ್ ಸ್ಟಾಪ್ ಆಗ್ತೈತಿ, ಇನ್ಕಮ್ ಇಂಪ್ರೂವ್ಮೆಂಟ್ ಆಗ್ತೈತಿ, ಓನರ್ ಲೈಫ್ ಸ್ಟೈಲ್ ಚೇಂಜ್ ಆಗ್ತೈತಿ. ಇದು ಕರೆಕ್ಟ್ ಐತ್ರಿ. ಮೊದಲ ಓನರ್ ಲೈಫ್ ಸ್ಟೈಲ್ ಚೇಂಜ್ ಆಗಿ ಆಮೇಲೆ ಇನ್ಕಮ್ ಇಂಪ್ರೂವ್ಮೆಂಟ್ ಆಗೋದಿಲ್ಲ ರೀ. ಮೊದಲ ತುಡುಗು ತಪ್ಪಡಿ ಎಲ್ಲ ನಿಲ್ತಾವ್ರಿ, ಆಮೇಲೆ ಇನ್ಕಮ್ ಇಂಪ್ರೂವ್ಮೆಂಟ್ ಆಗ್ತೈತಿ. ಆಮೇಲೆ ಬೈತಲ್ಲಿ ತೆಗಿಯಾಕ ವೈಟ್ ಶರ್ಟ್ ಹಾಕಕ ಗಾಂಧಿನ ಹಚ್ಚಕ ಚಾಲು ಮಾಡ್ತೇನೆ ನೀವು. ಕಾರು ಕಾರ್ಬಾರು ನಮ್ಮಲ್ಲಿ ಕನ್ನಡ ಪ್ರೊಫೆಸರ್ ಇದ್ರು ಅಂತಿದ್ರು ಅವ್ರು ಹಿಂಗತ್ತೇರಿ. ಯಾಕೆ ಬೇಕ್ರಿ ನಮಗೆ ತಗೋರಿ ಸರ್ ಕಾರ್ ತಗೋರಿ ಅಂತೊಬ್ರು ಅಂದ್ರೆ, ಯಾಕೆ ಬೇಕ್ರಿ ಕಾರು, ಮುಂದೆ ಬಾರು, ಮುಂದೆ ಕಾರ್ಬಾರು ಅಂತಿದ್ರು. ಇವ ಚಾಲೂ ಮಾಡ್ತಾನೆ ಹಂಗತ್ತೇರಿ. ಹಾಗಾದ್ರಿಂದ ಥೆಫ್ಟ್ಸ್ ಸ್ಟಾಪ್ ಆಗ್ತವೆ, ಓನರ್ಸ್ ಲೈಫ್ ಸ್ಟೈಲ್ ನಂತರ ಚೇಂಜ್ ಆಗ್ತೈತಿ. ಇವೆರಡುಗಳನ್ನ ಕಂಪೇರ್ ಮಾಡಿದ್ರೆ ಇದು ಮೊದಲು ಬರ್ತೈತಿ. ನೆಕ್ಸ್ಟ್ ಓನರ್ಸ್ ಲೈಫ್ ಚೇಂಜ್ ಆಮೇಲೆ ಓಲ್ಡ್ ಮ್ಯಾನ್ ಅರೈವ್ ಅಂತಾರೆ. ಇದಂತೂ ಬರಲ್ಲ ಸರ್. ಇವೆರಡುಗಳು ಮೊದಲು ಬರ್ತವೆ. ಇವು ಎರಡರಲ್ಲಿ ಯಾವ್ದು ಬರ್ತಂತ ಕೇಳಿದ್ರೆ ಇದು ಮೊದಲು ನಡಿತೈತಿ, ಅನಂತರ ಇದು ನಡಿತೈತಿ. ದೆನ್ ಈ ಆನ್ಸರ್ ರೈಟ್ ಆಗ್ತೈತಿ, ಬಿ. ಹಿಂಗೆ ಸ್ಟಡಿ ಮಾಡ್ಬೇಕ್ರಿ ಇದನ್ನು. 7th, ಡ್ಯಾಶ್ ಟೋಲ್ಡ್ ಅಮೆರಿಕಾ, ರಷ್ಯಾ ಇದು ವಾರ್ ಬಿದ್ದಿತ್ತಲ್ಲ, ಒಂದು ಶಬ್ದ ಪ್ಲೇಗ್ಡ್ ಅಂತ ಒಂದು ವರ್ಡ್ ಬರ್ತೈತಲ್ಲ, ಕಂಟಿನ್ಯೂ ಫಾರ್ ಲಾಂಗ್ ಟೈಮ್, ದ ವಾರ್ ಪ್ಲೇಗ್ಡ್ ಅಂತ. ರಷ್ಯಾ ಟೋಲ್ಡ್ ಅಮೆರಿಕಾ ದಟ್ ಐ ಆಮ್ ನಾಟ್ ಯುವರ್ ಎನಿಮಿ, ಐ ಆಮ್ ನೋ ಲಾಂಗರ್ ಯುವರ್ ಎನಿಮಿ ಅಂತೇನೋ ಆಯ್ತದ. ಇನ್ ದ ಗಾರ್ಡ್ನರ್, ಹೌದಲ್ಲೋ, ಯಾವ ದೇಶ ಅಂತ ಕೇಳ್ತಾರೆ ಇವರು. ರಷ್ಯಾ ದೇಶ ರೀ, ಯಾರೋ ಹುಡುಗರು ಹಾಕ್ಯಾರ, ಅದು ಕರೆಕ್ಟ್ ಐತಿದು ರಷ್ಯಾ. ಅವಾಗ ಹೌ ಡಿಡ್ ಇಟ್ ಫೇಲ್, ಯು ಕಾಂಟ್ ಇಮ್ಯಾಜಿನ್ ಅಂತ ಹೇಳ್ತಾರ. ಏನು ನೆಕ್ಸ್ಟ್ ಬರ್ತೀರಿ. ಎಸ್, ಇಲ್ಲೇ ನೆಕ್ಸ್ಟ್ ಕ್ವಶನ್ ಏನಂತಾರೆ, ಎಗೋಣಿ ಅಂತ ಅದೊಂದು ಶಬ್ದ ಬರ್ತದೆ ಇಲ್ಲೇ. ಇಟ್ ಫೆಲ್ಟ್ ಎಗೋಣಿ. ಏಯ್ತ್ ಕ್ವಶನ್, ದ ಸ್ಪೀಕರ್ ಇನ್ ದ ಪೋಯಮ್ ಬೋರ್ಡಮ್ ಎಗೋಣಿ ಅಂತ ಐತೆ. ಇಟ್ ಫೆಲ್ಟ್ ಬೋರ್ಡಮ್. ಸಿಕ್ಕಾಪಟ್ಟೆ ಬೋರ್ ಆಗ್ತೈತಿ, ನೋವಾಗ್ತೈತಿ, ಯಾರು ಕೂಡ ಯುದ್ಧ ಮಾಡಲಿಲ್ಲ ನಾವು ಒಲ್ಲೆಂದ್ರೆ ಅಂಥೇಳಿ. ಇಂಥ ಮೆಂಟಾಲಿಟಿ ಅಮೇರಿಕದ್ದು. ದ ಸ್ಪೀಕರ್ ಇನ್ ದ ಪೋಯಮ್ ವೆನ್ ಯು ಆರ್ ಓಲ್ಡ್ ವಾಂಟ್ಸ್ ಹಿಸ್ ಬೆಲಿವೆಡ್ ಟು ರೀಡ್ ಹಿಸ್ ಬುಕ್ ಆಫ್ ಲವ್ ಸಾಂಗ್ಸ್. ಬುಕ್ ಆಫ್ ಪೋಯಮ್ಸ್, ನಾವೆಲ್, ಶಾರ್ಟ್ ಸ್ಟೋರಿ, ಎಸ್ಎ ಇದರಿ ಬುಕ್ ಆಫ್ ಲವ್ ಸಾಂಗ್ಸ್ ಅಂತ ಐತಿ. ಬುಕ್ ಆಫ್ ಪೋಯಮ್ಸ್ ಅಂತ ಕೊಟ್ಟರೆ ಆಪ್ಷನ್ ಇರೋ ಇದು ಕರೆಕ್ಟ್ ಆಗ್ತದೆ. ವೆನ್ ಶಿ ಬಿಕಮ್ಸ್ ಓಲ್ಡ್ ಸಿಟ್ಟಿಂಗ್ ಬೈ ದ ಫೈರ್ slowly she should read it. The child's foot is condemned to live in a shoe. Last it was buried underground, but it was condemned to live in a shoe means it was forced to give up its dreams ಅಂತ ಹೇಳಿ. Condemned to live in a shoe ಇದು ಕರೆಕ್ಟ್ ಆಗ್ತೈತ್ರಿ. 10th, the line through fields, mines, markets and ministries suggests various possibilities of life. ಈ ಲೈನ್ ಈ ವರ್ಷ ಯಾವ್ದು ಕೊಡ್ತಾರಂತಂದ್ರೆ ಸ್ಟೋನ್ಸ್, ಬ್ರೇಕ್ಸ್, ಗ್ಲಾಸಸ್ ಅಂತ ಕೊಡ್ತಾರ. ಹಾರ್ಡ್ಶಿಪ್ಸ್ ಆಫ್ ಲೈಫ್ ಅಂತ ಮಾಡ್ತೀವ್ರಿ. ಈ ಲೈನ್ ಕೊಡ್ತಾರ. ಬಟ್ ಈ ಲೈನು ಇವರೇ ಸರ್ ಫಸ್ಟ್ ಕೊಟ್ಟವ್ರು. ಇದನ್ನ ನನಗೂ ಹೊಸದಾಯ್ತು ರೀ. ಇದು ಪೋಯಮ್ ಹೇಳುವಾಗ ಇದ್ರ ಕಡೆ ಲಕ್ಷ ಕೊಟ್ಟಿಲ್ಲ ನಾನು. ಅಂದರೆ ಇಷ್ಟೆಲ್ಲ ಇಲ್ಲೆಲ್ಲ ಇಂಥದ್ದೆಲ್ಲ ನಮ್ಮ ಲೈಫ್ ಕಳಿಬೇಕಾದ್ರೆ ಇಲ್ಲೆಲ್ಲ ಹೋಗ್ತೀವಿ. ಕೆಲವು ಜನ ಫೀಲ್ಡ್ನಾಗ ಕೆಲಸ ಮಾಡ್ತಾರೆ, ಕೆಲವು ಜನ ಮೈಂಡ್ನಾಗ ಕೆಲಸ ಮಾಡ್ತಾರೆ, ಕೆಲವು ಜನ ಮಾರ್ಕೆಟ್ನಾಗ ಕೆಲಸ ಮಾಡ್ತಾರೆ, ಕೆಲವು ಜನ ಗೌರ್ಮೆಂಟ್ನಾಗ ಕೆಲಸ ಮಾಡ್ತಾರೆ ಅಂತ. ಬಟ್ ಪೋಯಮ್ ಹೇಳುವಾಗ ಈ ಲೈನ್ ಕಡೆ ಗಮನ ಕೊಟ್ಟಿಲ್ಲ ನಾವು ಅಷ್ಟು, ಇನ್ನರ್ ಮೀನಿಂಗ್ ಏನೈತಿ ಅಂತೇಳಿ. ಬಟ್ ಬಿಟ್ಸ್ ಆಫ್ ಗ್ಲಾಸ್, ಸ್ಟೋನ್ಸ್ ಅದು ಹೇಳೋ ಮುಂದೆ ಹಾರ್ಡ್ಶಿಪ್ಸ್ ಆಫ್ ಲೈಫ್ ಅಂತ ಹೇಳ್ತೀವಿ ರೀ, ಸಜೆಸ್ಟಿಂಗ್. ಬಟ್ ಇದೇನೈತೆ ನೋಡೋಬೇಕು ಅದನ್ನು. ವೇರಿಯಸ್ ಪಾಸಿಬಿಲಿಟೀಸ್ ಆಫ್ ಲೈಫ್ ನೋಡ್ತೀನಿ. ವೇರಿಯಸ್ ವರ್ಕ್ ಪ್ಲೇಸಸ್ ಟು ಅರ್ನ್ ಲಿವಿಂಗ್ ಇದು ಚಲೋ ಆಗ್ತದೆ. ಆ ಹುಡುಗರು ಮಾಡ್ಯಾರ ಯಾರೋ ಒಬ್ರು, ಕರೆಕ್ಟ್ ಐತ್ರಿ ಇದು. ಆಮೇಲೆ ಡಿಸ್ಕ್ರಿಪ್ಷನ್ ಆಫ್ ನೇಚರ್ ಹಂಗೇನಿಲ್ಲ, ಬರೋದಿಲ್ಲ. ಹಾರ್ಡ್ಶಿಪ್ಸ್ ಒನ್ ಹ್ಯಾಸ್ ಟು ಫೇಸ್ ಇನ್ ಲೈಫ್ ಇದು ಸ್ಟೋನು, ಬ್ರಿಕ್,
ರಫ್ ಸರ್ಫೇಸ್ ಆಫ್ ಅರ್ತ್ ಅಂತ ಬಂದಿತ್ತಂದ್ರೆ ಐತಲ್ರಿ ಅದು ಹಂಗಿತ್ತಂದ್ರೆ ಹಾರ್ಡ್ಶಿಪ್ಸ್ ಆಫ್ ಲೈಫ್ ಆಗ್ತಿತ್ತು. ಬಟ್ ಇವರ ಡಿಫ್ರೆಂಟ್ ಏರಿಯಾಸ್ ಕೊಡ್ತಾರೆ ಇವರು, ವೇರಿಯಸ್ ವರ್ಕ್ ಪ್ಲೇಸಸ್ ಟು ಅರ್ನ್ ಲಿವಿಂಗ್, ಇದು ಆಗ್ತೈತೆ ಅಂತ. ಕರೆಕ್ಟ್. ನಾನು ಆ್ಯಕ್ಚುಲಿ ಪೋಯಮ್ ಹೇಳೋ ಮುಂದೆ ಇದನ್ನು ಹೇಳಿಲ್ಲ. ಮತ್ತು ನಾನು ಇದು ವೇರಿಯಸ್ ಪ್ಲೇಸಸ್, ಕೆಲವೊಬ್ಬರು ಹೊಲದಾಗ ಕೆಲಸ ಮಾಡ್ತಾರೆ, ಕೆಲವೊಬ್ಬರು ಕಾಯಿಪಲ್ಯ ಮಾರೋರೆಲ್ಲ ಮಾರ್ಕೆಟ್ನಾಗ ಕುಂತು ಕಾಯಿಪಲ್ಯ ಮಾರ್ತಾರೆ, ಕೆಲವೊಬ್ಬರು ಮೈನಿಂಗ್ ಕೆಲಸ ಮಾಡ್ತಿರ್ತಾರೆ, ಕೆಲವೊಂದು ಜನ ಫಾರ್ಮರ್ಸ್ ಇರ್ತಾರೆ. ಹಿಂಗೆ ಅದ್ರದ್ದು ಸಜೆಷನ್ ಅಪ್ಪ ಇದಂತ ನಾನು ಹೇಳಿಲ್ಲ, ಇನ್ಮೇಲೆ ಹೇಳ್ತೇನೆ ರೀ ಮುಂದಿನ ಕ್ಲಾಸ್ಗೆ ಹೇಳುವಾಗ. 10 ಕ್ವಶನ್ಸ್ ಅವೆಲ್ಲ ಕಂಪ್ಲೀಟ್ ಆಯಿತು. ಇದು 11th ಕ್ವಶನ್ ಗ್ರಾಮರ್ ಕ್ಲಿಯರ್ ಇಲ್ಲ ಸ್ವಲ್ಪ ನಿಮಗೆ, ವಿಜಿಬಿಲಿಟಿ ನಾ ಹೆಲ್ಪ್ ಮಾಡ್ತೀನಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ರೈಟ್ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್, ಅಂದ್ರೆ ಪ್ಯಾಸಿವ್ ಫಾರ್ಮರ್ ಇದು. ಇನ್ ದ ಟಾಯ್ ಕಿಂಗ್ಡಮ್ ಎ ಕೌನ್ಸಿಲ್ ಅಂದ್ರೆ ಸಿಂಗ್ಯುಲರ್ ಆಗ್ತಿದೆ. ಇದು ಕಾಲ್ ಅಂತ ಐತಿ, ವಾಸ್ ಕಾಲ್ಡ್ ಅಂತ ಮಾಡಿಬಿಡ್ರಿ. ಸಿಂಗ್ಯುಲರ್ ಅಲ್ಲ ಕೌನ್ಸಿಲ್ ಅನ್ನೋದು, ವಾಸ್ ಹಾಕ್ರಿ. ಕಾಲದ ಪಾಸ್ಟ್ ಪಾರ್ಟಿಸಿಪಲ್ ಹಾಕ್ಬೇಕಲ್ಲ, ಕಾರ್ಡ್ ಮಾಡ್ರಿ, ವಾಸ್ ಕಾರ್ಡ್. ಟು ಕನ್ಸಿಡರ್ ವಾಟ್ ಕುಡ್ ಡೂ ಅಂತ ಐತಿ. ಕುಡ್ ಮಾಡಲ್ ಆಕ್ಸಿಲರಿ ಕುಡ್ ಬಿ ಮಾಡ್ರಿ. ಡೂದ್ ಪಾಸ್ಟ್ ಪಾರ್ಟಿಸಿಪಲ್ ಡನ್ ಮಾಡ್ರಿ, ಕುಡ್ ಬಿ ಡನ್. ಇಲ್ಲೇನು ಮಾಡಲ್ ಇರ್ತದ ಅದೇ ಮಾಡಲ್ ಹಾಕ್ಬೇಕ್ರಿ, ಅದಕ್ಕೆ ಬಿ ಹಾಕ್ಬೇಕ್ರಿ ಪ್ಲಸ್. ಕ್ಯಾನ್ ಇದ್ರೆ ಕ್ಯಾನ್ ಬಿ ಮಾಡ್ರಿ, ಕುಡ್ ಇದ್ರೆ ಕುಡ್ ಬಿ ಮಾಡ್ರಿ, ಮೇ ಇದ್ರೆ ಮೇ ಬಿ ಮಾಡ್ರಿ, ಮೈಟ್ ಇದ್ರೆ ಮೈಟ್ ಬಿ ಮಾಡ್ರಿ. ಮಾಡಿ ಮುಂದೊಂದು ಹರ್ಬ್ ಕೊಟ್ಟಿರ್ತಾರಲ್ಲ, ಈ ಹರ್ಬಿನ ಪಾಸ್ಟ್ ಪಾರ್ಟಿಸಿಪಲ್ ಹಾಕ್ಬೇಕ್ರಿ. ಡೂದ್ ಪಾಸ್ಟ್ ಪಾರ್ಟಿಸಿಪಲ್ ಡನ್, ಕುಡ್ ಬಿ ಡನ್. ಇದು ತುಂಬ ಸ್ಪೆಷಲ್ ಆಗಿರುವಂಥದ್ದು, ಕಲಿಬೇಕ್ರಿ ನೀವು ಇದನ್ನು. ಇನ್ ದ ಮ್ಯಾಟರ್ ಆಫ್ ದ ಕ್ರಿಮಿನಲ್. ಓಕೆ, ನೆಕ್ಸ್ಟ್ 12th ಕ್ವಶನ್. ಇದು ಪ್ಯಾಸಿವ್ ಫಾರ್ಮ್ ಆಯ್ತು. 12th ಕ್ವಶನ್ ಏನದ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ರೈಟ್ ಲಿಂಕರ್ ಅದ ರೀ. ಲಿಂಕರ್ ಯಾವುದದ, ಇಂಟರ್ನ್ ಪ್ರತಿಯಾಗಿ, ಇನ್ಸ್ಟೆಡ್ ಬದಲಾಗಿ, ವಿಚ್ additional information, to add information, like that, like who. Basavaya sent a word that he was prepared to buy Tamanna's 200 acres of land. This made Tamanna furious. In turn, ಹಾಕಿ ನೋಡ್ತೀನಿ ಮೊದಲು. In turn, he said he was prepared to buy all the land which belonged to Basavaya. ಇದಂತೂ 100% which ಬರ್ತದಿಲ್ಲ. ಇಲ್ಲೇ instead Basavaya forcibly acquired. ಇಲ್ಲಿ ಬೇಡ, ಇಲ್ಲೇ ಇನ್ಸ್ಟೆಡ್ ಹಾಕ್ರಿ, ಇಲ್ಲೇ ಇಂಟರ್ನ್ ಹಾಕ್ರಿ, ಅಂದ್ರೆ ಚಲೋ ಆಗ್ತೈತೆ ಅಂತ ಅನ್ಸುತ್ತೆ ನನಗೆ. Basavaya sent a word that he was prepared to buy Tamanna's 200 acres of land. Okay, sir. This made Tamanna furious. Instead ಅಂತೇಳಿ ಚಂದನ ಆಗೋದಿಲ್ರಿ ಇದು. ಹಾಕ್ರಿ, ಮತ್ತೆ ಇದ್ದದ್ದು ಏನು ಮಾಡೋದು, ಇನ್ಸ್ಟೆಡ್ ಹಾಕ್ಬಿಡ್ರಲ್ಲ. ಇನ್ಸ್ಟೆಡ್ he said that he was prepared to buy all the land. 200 ಎಕರೆ ನಿಂದ ಇಷ್ಟು ಕೊಟ್ಬಿಡು, 800 ಎಕರೆ ಕೊಡು, ನಾನು ಕೊಡ್ಕೋತೀನಿ ಅಂತ ಅಂದ್ಬಿಟ್ರ. ಯಾಕಂದ್ರೆ ಅಷ್ಟೊತ್ತಿಗೆ ತಮ್ಮಯ್ಯ ಹ್ಯಾಡ್ 1000 acres of land, ಬಸವಯ್ಯ ಹ್ಯಾಡ್ 800 acres of land. ಅದಕ್ಕೆ ನಿಂದ 800 acres of ಲ್ಯಾಂಡನ್ನು ಕೊಂಡ್ಕೊಂಡ್ಬಿಡ್ತೀನಿ, ಕೊಟ್ಬಿಡ್ತೀಯಾ ಅಂತ ಹೇಳಿ. ಅಂದರೆ ದಟ್ ಬಿಲಾಂಗ್ ಟು ಬಸವಯ್ಯ, ಅಂದರೆ 800 acres ಆಗ್ತೈತಿ ಇಲ್ಲದು. ಇಂಟರ್ನ್ ಅದಕ್ಕೆ ಪ್ರತಿಯಾಗಿ ಬಸವಯ್ಯ ಏನು ಮಾಡ್ಬಿಡ್ತಾನೆ, ಫೋರ್ಸಿಬ್ಲಿ ಅಕ್ವೈರ್ಡ್ 200 acres. ಕೊಡಾಕಿಲ್ಲ ನೀನು, ನಾ ಬಿಡಾಕಿಲ್ಲ ಅಂತ ತಿಳ್ಕೊಂಡು ಹೋಗಿ ಅಕ್ಯುಪೈ ಮಾಡ್ಕೊಂಡ್ಬಿಡ್ತಾರೆ, ಏನು ಕ್ರಾಸ್ ಬಂತು. ನೆಕ್ಸ್ಟ್ ಕ್ವಶನ್. ಈ ವರ್ಡ್ಸು ಮೀನಿಂಗ್ಸು ಆಥರು ಲೆಸನ್ನು ಪೋಯಮ್ ಹಿಂಗತೆ ಮ್ಯಾಚ್ ಮಾಡೋವು ಇರ್ತಾವ್ರಿ. ಇದು 1-2 ಆಥರ್ ಕೊಟ್ಟಿರ್ತಾರೆ ರೀ, 3 ಆಥರ್ ಕೊಟ್ಟಾರ, 1-2 ಮೀನಿಂಗ್ ಕೊಟ್ಟಾರ. ಇಲ್ಲಿ 2 ಆಥರ್ ಕೊಟ್ಟಾರ, 1 ಕ್ಯಾರೆಕ್ಟರ್ ಕೊಟ್ಟಾರ. ಗ್ಲ್ಯಾಡ್ ಗ್ರೇಸ್ ಅಂತ ಐತಿ. ಗ್ಲ್ಯಾಡ್ ಗ್ರೇಸ್ ಯಾರ್ದಾಗ್ತೈತಿ, ಮೀನಿಂಗ್ ಕೊಡ್ತಿದ್ದಕ್ಕದಾರ. ಗ್ಲ್ಯಾಡ್ ಗ್ರೇಸ್ ಅಂದ್ರೆ ಫಿಸಿಕಲ್ ಬ್ಯೂಟಿ ರೀ, ಕರೆಕ್ಟ್ ಐತಿ. ಯಾರೋ ಹಾಕ್ಯಾರಿದ್ರು. Others loved her for her glad grace, but here is one man who loves you for the pilgrim soul and the sorrowful changes of your face. ಇದು ಗ್ಲ್ಯಾಡ್ ಗ್ರೇಸ್ ಅಂದ್ರೆ ಮೊಮೆಂಟ್ಸ್ ಆಫ್ ಗ್ಲ್ಯಾಡ್ ಗ್ರೇಸ್. ಮೊಮೆಂಟ್ಸ್ ಆಫ್ ಗ್ಲ್ಯಾಡ್ ಗ್ರೇಸ್ ಅಂದ್ರೆ ಫಿಸಿಕಲ್ ಬ್ಯೂಟಿ.
ಗೆಟ್ ರಿಡ್ ಆಫ್, ಐ ವಾಂಟ್ ಟು ಗೆಟ್ ರಿಡ್ ಆಫ್ ದ ಕ್ರಿಮಿನಲ್, ಸೊ ಗಿವ್ ಹಿಮ್ ಪೆನ್ಷನ್ ಆಸ್ ಮಚ್ ಆಸ್ ಹಿ ಲೈಕ್ಸ್ ಅಂತ ಐತಲ್ಲ. ಗೆಟ್ ರಿಡ್ ಆಫ್, ಗೆಟ್ ರಿಡ್ ಆಫ್ ಅಂದ್ರೆ ರಿಮೂವ್. ಎಸ್, ಚಲೋ ಆಗ್ತದೆ. WB-AIDS ಅಂತಂದ್ರೆ ನಮ್ಮ ಇದು ಅದು ಇದೇನದು ಅನಿವಾರ್ಯ ವರ್ಡ್, ಅನಿವಾರ್ಯ ವರ್ಡ್ ಕೊಟ್ಟ ನೋಡ್ರಿ ಇದು ರೀ. ತಮ್ಮಣ್ಣ ಅಂತಂದ್ರೆ ತಮ್ಮಣ್ಣ ವೆಲ್ ವರ್ಸ್ಡ್ ಇನ್ ಅಗ್ರಿಕಲ್ಚರ್, ಮಾರ್ಕ್ ನೋಡಿದೆ ನಾನು ರೀ, ಹುಡ್ಕೋದು ಎಲ್ಲಪ್ಪ ಅಂತೇಳಿ. ವೆಲ್ ವರ್ಸ್ಡ್ ಇನ್ ಅಗ್ರಿಕಲ್ಚರ್ ಕರೆಕ್ಟ್ ಐತ್ರಿ. ಹಿ ವಾಸ್ ಲೇಬರರ್, ಫಿಲಾಸಫರ್, ಆಲ್ ಇನ್ ಒನ್ ಆರ್ ಆಲ್ಡ್ ಇನ್ ಟು ಒನ್. ಹಿ ವಾಸ್ ವೆಲ್ ವರ್ಸ್ಡ್ ಇನ್ ಅಗ್ರಿಕಲ್ಚರ್, ಸೊ ದ ಇನ್ಕಮ್ ಇಂಪ್ರೂವ್ಡ್ ಡ್ರಾಮೆಟಿಕಲಿ ಅಂತ ಬರ್ತಲ್ಲ ಲೆಸನ್ದೊಳಗೆ. ಹಾಗಾಗಿ ಇದು ಬರ್ತೀರಿ. ತಮ್ಮಣ್ಣ ವೆಲ್ ವರ್ಸ್ಡ್ ಇನ್ ಅಗ್ರಿಕಲ್ಚರ್. ಲಾರಾ ಸಿಲ್ವರ್ ಮೇಡನ್, ಇವರು ಎಲ್ಲ ಕರೆಕ್ಟ್. ಹುಡುಗರೆಲ್ಲ ಕರೆಕ್ಟ್ ತುಂಬ್ಯಾರ. ಬಟ್ ಹಿಂಗೆಲ್ಲ ಹಾಕ್ಬಾರ್ದ್ರಿ ಅವ್ರು. ಎಲ್ಲ ಸಮುದ್ರ ದಂಡೆಗೆ ಈ ಹಡಗದ್ದು ಎಲ್ಲ ಆ್ಯಂಕರಿಂಗ್ ಆದಂಗೆ ಆಗತ್ತೈತೆ. ಹಿಂಗನ್ರಿ ಆನ್ಸರ್ ಮಾಡೋದ್ರಿ. ಇದು ಒಂದು ನಂಬರ್ ಹಾಕ್ಬೇಕಾಗಿತ್ತು ಅವರು. ನೀವು ಹೆಂಗೆ ಮಾಡ್ರಿ ಆನ್ಸರ್ ಬರಿಬೇಕಾದ್ರೆ ನೀವು ಹಿಂಗೆ ಹಾಕಿರಿ. ಮತ್ತು ಇದೊಂದು ಎ ಲಿಸ್ಟ್ ಪೂರ ಬರ್ಕೊಡ್ರಿ, ಸುಮ್ಮನೆ ಕೊಡ್ರಿ. ಬಿ ಅಂತ ಬರ್ಕೊಡ್ರಿ. ಇದನ್ನ ನೋಡ್ಕೊಡ್ರಿ, ಇದಕ್ಕೇನು ಮ್ಯಾಚ್ ಆಗ್ತೈತಿ. ಗ್ಲ್ಯಾಡ್ ಗ್ರೇಸ್. ಸಿ ಫಿಸಿಕಲ್ ಬ್ಯೂಟಿ ಅಂತ ಬರ್ರಿ. ಗೆಟ್ ರಿಡ್ ಆಫ್. ಡಿ ರಿಮೂವ್ ಅಂತ ಬರ್ರಿ. WB-AIDS. ಇ ವೆನ್ ಯು ಆರ್ ಓಲ್ಡ್ ಅಂತ ಬರ್ರಿ. ತಮ್ಮಣ್ಣ. ಬಿ ವೆಲ್ ವರ್ಸ್ಡ್ ಇನ್ ಅಗ್ರಿಕಲ್ಚರ್. ವೆಲ್ ವರ್ಸ್ ಅಂದ್ರೆ ಎಕ್ಸ್ಪರ್ಟ್ ರೀ, ಲೈಕ್ ಅರ್ಜುನ. ವೆಲ್ ವರ್ಸ್ಡ್ ಇನ್ ಆರ್ಚರಿ. ಲಾರಾ. ಲಾರಾ ಎ ದ ಸಿಲ್ವರ್ ಮೇಡನ್. Fine, friends. Fine. 4 more questions I can do now. 6 more questions presently don't exist. Coming to ancient passages, I can't do it now. Going to pronominal. Pronominal question ಏನದಲ್ಲ ಇವತ್ತು, ಚೇಂಜ್ ಅದ. ಚೇಂಜ್ ಐತಂದ್ರೆ ಏನ್ರಿ, ಮತ್ತೆ ಚೇಂಜ್ ಐತಂದ್ರೆ ಕೇಳೋ ಸ್ಟೈಲ್ ಚಂದ. ಇದೇ ಥರ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರ್ರಿ, ಆದ್ರೆ ಹಿಂಗೆ ಕೊಟ್ಟಿರೋದಿಲ್ಲ ಕ್ವಶನ್. ಎ ಅಂತ ಕೊಟ್ಟು ಎ ಲಿಸ್ಟ್ನೊಳಗೆ 5 ಪ್ರನೌನ್ಸನ್ನು ಕೊಡ್ತಾರೆ. ಬಿ ಲಿಸ್ಟ್ ಬರೆದು ಆ ಪ್ರನೌನ್ಗಳ ಏನು ನೌನ್ ಇದಾವಲ್ಲ, ವಾಟ್ ದೇ ರೆಫರ್ ಟು, ಆ ನೌನ್ಗಳನ್ನು ಕೊಟ್ಟಿರ್ತಾರೆ. ಬಟ್ ಜಂಬಲ್ಡ್ ಕೊಟ್ಟಿರ್ತಾರೆ ಬಿ ಅಂತ ಹೇಳಿ. ಬಟ್ ಒಂದು ಎಕ್ಸ್ಟ್ರಾ ಇರ್ತೈತಿ. ಇಲ್ಲಿ 5 ಇರ್ತವೆ, ಇಲ್ಲಿ 4 ಇದಾವೆ. ಬಟ್ ಇವತ್ತು 5 ಇರ್ತವೆ, ಇಲ್ಲಿ 6 ಇರ್ತವೆ. ಒಂದು ಎಕ್ಸ್ಟ್ರಾ ಬಿಡಬೇಕಾಗ್ತದೆ ನೀವು. ಅದ ಈ ಥರ ಇರ್ತೈತಿ. ನೀವೇನು ಮಾಡ್ಕೋಬೇಕಂತಂದ್ರೆ ಇದು ಎ ಲಿಸ್ಟ್ ಪೂರ ಬರ್ಕೋಬೇಕ್ರಿ. ಬಿ ಲಿಸ್ಟ್ ಇದ್ರಾಗ ಇದಾಗಿ ಮಾಡಿದಿಲ್ಲ ಮೇಲೆ ಆ ತರಹ ಯಾವ್ದು ಮ್ಯಾಚ್ ಆಗ್ತದೆ ಅದನ್ನು ಬರ್ಕೊಂತ ಬರಬೇಕು. ಎಕ್ಸ್ಟ್ರಾ ಪ್ಲೇಯರ್ನ ಬಿಟ್ಟು ಬಿಡ್ಬೇಕ್ರಿ. ಓಕೆ, ಮಾಡೋಣ ಬರ್ರಿ ಇದನ್ನ. ಈ ಕ್ವಶನ್ ಐತಿ ನಾವು. ಇಟ್ ಈಸ್ ಪ್ರೆಸೆಂಟ್ಲಿ ಇಟ್ ಈಸ್ ಎಕ್ಸಿಸ್ಟಿಂಗ್, ಬಟ್ ಆಸ್ಕಿಂಗ್ ಕ್ವಶನ್ ಈಸ್ ಸ್ಲೈಟ್ಲಿ ಡಿಫರೆಂಟ್. ದ ಮೆಥಡ್ ಆಫ್ ಆಸ್ಕಿಂಗ್ ಕ್ವಶನ್. Rabindranath Tagore, which that ಬಂದಾಗ ಅವು ಪ್ರನೌನ್ಗಳು, ರಿಲೇಟಿವ್ ಪ್ರನೌನ್ಗಳು, ಅವು ನೌನ್ಗಳು ಅದ್ರ ಹಿಂದೆ ಇರ್ತೈತಿ. 99%. ಸಮ್ ಪರ್ಸೆಂಟ್ ಬೇರೆ ಕಡೆ ಇರ್ತಾವೆ, ಸ್ವಲ್ಪ ಅದಕ್ಕಿಂತ ಹಿಂದೆ ಬಿದ್ದಿರ್ತಾವೆ. ಇದಕ್ಕಿಂತ ಪೂರ್ವದಲ್ಲಿ, ನಂತರ ಬರೋದಿಲ್ಲ ಯಾವಾಗಲೂ, ಅದ್ರ ಹಿಂದೆ ಇರ್ತಾವ್ರಿ. ನೌನ್ ಬಂದ ಮೇಲೆ ಪ್ರನೌನ್ ಬರ್ತಾವೆ. ಸ್ವಾಮಿಗಳು ಊಟ ಆದ್ಮೇಲೆ ನಮ್ಮ ಊಟ ಮನೆ ಒಳಗಡೆ. ನಮ್ಮ ಮನೆಗೆ ಸ್ವಾಮಿಗಳು ಕರ್ಸಿವಂತ, ನಾವು ಊಟ ಮಾಡ್ಕೊಂಡು ಸ್ವಾಮಿಗಳು ಹೆಂಗೆ ಕರ್ಸೋಕ್ಕಾಗ್ತದೆ? ಸ್ವಾಮಿಗಳು ಕರೆಸಿ ಅವ್ರಿಗೆ ಊಟ ಮಾಡಿಸಿ ನಂತರ ನಾವು ಊಟ ಮಾಡೋದಲ್ಲ. ಮೊದಲ ನೌನು, ಆಮೇಲೆ ಪ್ರನೌನು. ಹೂ ಹಿಚ್ಚು ದ್ಯಾಟ್ ಬಂದಾಗ ಇವು ಪ್ರನೌನುಗಳು, ಇದ್ರ ನೌನುಗಳು ಜಸ್ಟ್ ಇದ್ರ ಹಿಂದೆ ಇರ್ತಾವ್ರಿ. ಸಮ್ ಟೈಮ್ಸ್ ಇನ್ನೊಂದು ಚೂರು ನಡ್ಬರ್ಕ್ ಶಬ್ದ ಬೇರೆ ಬಂದು ಅದಕ್ಕಿಂತ ಹಿಂದಿರ್ಬೋದು. ಅಂಥವದ ಎಕ್ಸಾಂಪಲ್ ನಾವು ನೋಡೀನಿ, ಬಟ್ ಈ ಸದ್ಯಕ್ಕೆ ನನಗೆ ಹೇಳಿಕ್ಕೆ ಆಗೋದಿಲ್ಲ. ಅವಾಗ ಅಂಡರ್ಸ್ಟ್ಯಾಂಡಿಂಗ್ ನಮಗೆ ಹೆಲ್ಪ್ ಮಾಡ್ತೈತಿ.
ಇವಾಗ ಬ್ಲೈಂಡ್ ಮೆಥಡನ್ನು ಹೆಲ್ಪ್ ಮಾಡ್ತೈತಿ. ಬ್ಲೈಂಡ್ ಮೆಥಡ್ ಬೇಡ ಸರಿ ಎಲ್ಲದು. ಅಕಸ್ಮಾತ್ ಗೊತ್ತಾಗದೇ ಇದ್ದಾಗ ಸ್ಲೋ ಹುಡುಗರು ಇದ್ರೆ ಆ ಮೆಥಡ್ ಯೂಸ್ ಮಾಡ್ರಿ. ರವೀಂದ್ರನಾಥ ಟ್ಯಾಗೋರ್ ಹೂ ಪ್ರೇಸ್ ಟು ದ ಲಾರ್ಡ್ ನಾಟ್ ಟು ರಿಮೂವ್ ಆಲ್ ದ ಒಬ್ಸ್ಟೆಕಲ್ಸ್. ಎಲ್ಲ ತೊಂದರೆಗಳು ತೆಗೆದು ಬಿಡಪ್ಪ ನನ್ನ ಲೈಫ್ ಒಳಗಂತ ಏನು ಕೇಳಲ್ಲ. ಮತ್ತೇನು ಕೇಳ್ತಾರ, ಬಟ್ ಆಸ್ಕ್ಸ್ ಫಾರ್ ಸ್ಟ್ರೆಂಗ್ತ್ ಟು ಬೇರ್ ದೆಮ್. ಅವುಗಳನ್ನು ನಮ್ಗೆ ಸಹಿಸ್ಕೊಳ್ಳೋ ಶಕ್ತಿ ಕೊಡ್ದೇವ್ರೆ ಇರಲಿಲ್ಲ ಲೈಫ್ನೊಳಗೆ ಅಂತಾರೆ ಅವರು. ಹಾಗಾದ್ರೆ ಹೂ ಅಂದ್ರೆ ಯಾರು? ರವೀಂದ್ರನಾಥ ಟ್ಯಾಗೋರ್. ಪ್ರೇಸ್ ಟು ದ ಲಾರ್ಡ್ ನಾಟ್ ಟು ರಿಮೂವ್ ಆಲ್ ದ ಆಬ್ಸ್ಟೆಕಲ್ಸ್. ಎಲ್ಲ ತೊಂದರೆಗಳನ್ನು ರಿಮೂವ್ ಮಾಡಪ್ಪ ಅಂತ ಅನ್ನೋದಿಲ್ಲ, ಬಟ್ ಅವುಗಳನ್ನು ನಮ್ಗೆ ಸಹಿಸೋ ಶಕ್ತಿ ಕೊಡಪ್ಪ ಅಂತಾರೆ. ಇಲ್ಲಿ ಹೂ ಅಂದರೆ ರವೀಂದ್ರನಾಥ ಟ್ಯಾಗೋರ್ ಆಗ್ತಾರ. ಅವುಗಳನ್ನು ಅಂದರೆ ಅಬ್ಸ್ಟೆಕಲ್ಸ್, ಅಡಚಣೆಗಳವ್ರಿ, ಹರ್ಡಲ್ಸ್ ಅಂತೀವಲ್ಲ, ತೊಂದರೆಗಳವ್ರಿ. ಲೈಫ್ನೊಳಗೆ ಎಲ್ಲ ಸ್ಮೂತ್ ಹೋಗ್ತೀವಿ ನಾವು ರೀ. ಎಲ್ಲಾರ ಒಂದು ಕಡೆ ಯಾರ ಕಲ್ಲು ಹೋಗದ ಬಿಡ್ತಾರೆ. ನಿಂದಿರಬೇಕು, ಸುಧಾರಿಸ್ಕೋಬೇಕು, ಮತ್ತೆ ಸ್ಟ್ರೆಂಗ್ತ್ ಗ್ಯಾದರಿಂಗ್ ಮಾಡಿಕೊಂಡು ಮತ್ತೆ ಮೂವ್ ಆಗಬೇಕು. ಮತ್ತೆ ಸಮಸ್ಯೆ ಬರ್ತಾವೆ. ಯಾರ ಲೈಫ್ ಸ್ಮೂತ್ ಐತೆ ಹೇಳ್ರಿ? 2-3 ಸಲ ಎಲೆಕ್ಷನ್ ಸೋತು ಮತ್ತು ಆಮೇಲೆ ಗೆಲ್ತಾವೆ. 2-3 ಸಲ ನಾವು ಕೆಲಸ ಒಂದು ಫೇಲ್ ಆಗಿ ಮತ್ತು ಆಮೇಲೆ ಸಕ್ಸಸ್ ಆಗ್ತೀವಿ ರೀ. ಒಂದು ನೌಕರಿ ಪಡ್ಕೊಳ್ಳೋದು 20 ಸಲ ಅಪ್ಲಿಕೇಶನ್ ಹಾಕ್ತೀವಿ ರೀ. ಅದಕ್ಕೆನೆಲ್ಲ ಏನಂತ ಕರೀತಾರೆ? ಆಬ್ಸ್ಟೆಕಲ್ಸ್ ಅಂತ ಕರೀತಾರೆ. ಅವು ಬೇಡ ಅಂತ ಏನು ಪ್ರೇಯರ್ ಮಾಡೋದಲ್ಲ ಅವರು, ಇರಲಿ, ಬಟ್ ಅವುಗಳನ್ನು ಬೇರ್ ಮಾಡೋ ಶಕ್ತಿ. ಅಂದರೆ ನಾವು ಏನು ಮಾಡ್ಬೇಕಂದ್ರೆ ಬರುವಂಥ ಲೈಫ್ನಲ್ಲಿ ಬರುವಂಥ ಆಬ್ಸ್ಟೆಕಲ್ಸನ್ನ ಬೇರ್ ಮಾಡಬೇಕು, ಅನಿವಾರ್ಯವು ಅಂಥೇಳಿ. ನಮ್ಮ ಬೋರೆಸ್ ಲೆಸನ್ದಾಗ ಹೇಳ್ತಾರಲ್ಲ, ಆಬ್ಸ್ಟೆಕಲ್ಸು, ಎಂಬರಾಸ್ಮೆಂಟ್ಸು, ಇನ್ಸಲ್ಟ್ಸು, ಹ್ಯುಮಿಲಿಯೇಷನ್ಸ್ ಆರ್ ಸೋರ್ಸಸ್ ಫಾರ್ ಅವರ್ ಎವಲ್ಯೂಷನ್ ಅಂತಾರೆ ಅವರು. ನಾವು ಡೆವಲಪ್ಮೆಂಟ್ ಆಗಬೇಕಾದ್ರೆ ಅವು ಇವೆಲ್ಲ ಆಬ್ಸ್ಟೆಕಲ್ಸ್ ಇವೆಲ್ಲ ಬೇಕಾರೆ ಅಂತಾರೆ. ಹ್ಯುಮಿಲಿಯೇಷನ್ಸು, ಎಂಬರಾಸ್ಮೆಂಟ್ಸು ಬೇಕು. ಅವು ಇಲ್ಲದೆ ಹೋದ್ರೆ ಲೈಫ್ ಇಲ್ಲ ಅಂತಾರೆ. ಅವನ್ನೇ ನಾವೇನು ಮಾಡ್ಕೋಬೇಕು? ಕಾಲು ಕೆಳಗೆ ಹಾಕೊಂಡು ಮೇಲೆ ಬರಬೇಕು ಅಂತೇಳಿ ಆಬ್ಸ್ಟೆಕಲ್ಸ್. ಹೂ ಅಂದರೆ ರವೀಂದ್ರನಾಥ ಟ್ಯಾಗೋರ್ ಅಡ್ಡ ಹೊಂಟೆ ಸ್ವಲ್ಪ ಇಲ್ಲೇ. ಆಬ್ಸ್ಟೆಕಲ್ಸ್ ಅಂದ್ರೆ ಆಬ್ಸ್ಟೆಕಲ್ಸ್ ಮಾಡ್ರಿ. ಬಿಫೋರ್ ದ ಸ್ಟಾರ್ಟ್ ಆಫ್ ಮಹಾಭಾರತ ವಾರ್, ಅರ್ಜುನ ವಾಸ್ ಸೀಸ್ಡ್ ವಿತ್ ಎಮೋಷನಲ್ ವೀಕ್ನೆಸ್. ದೇರ್ಫೋರ್ ಹಿ ರೆಫ್ಯೂಸ್ ಟು ಫೈಟ್. ಹಿ ಅಂದರೆ ಅರ್ಜುನ. ಮಹಾಭಾರತ ಮುಗಿದ ಮೇಲೆ ಇಲ್ಲಿ ಬರ್ತಾರೆ ಇವರು. ರವೀಂದ್ರನಾಥ ಟ್ಯಾಗೋರ್ಗೂ ಹೇಳ್ತಾರ, ಆಮೇಲೆ ಅರ್ಜುನಕ್ಕೆ ಬರ್ತಾರಪ್ಪ. ಟ್ಯಾಗೋರ್ಗೆ ಅರ್ಜುನ್ಗೆ ಏನು ಸಂಬಂಧ ಇಲ್ಲ. ಬರ್ರಿ ನೋಡೋಣ, ಇರ್ಲಿ. ಬಿಫೋರ್ ದ ಸ್ಟಾರ್ಟ್ ಆಫ್ ಮಹಾಭಾರತ ವಾರ ಅರ್ಜುನ ವಾಸ್ ಸೀಸ್ಡ್ ವಿತ್ ಎಮೋಷನಲ್ ವೀಕ್ನೆಸ್. ಹೌದ್ರಿ, ಹಿಂಗೆಲ್ಲ ಪಾಪ ಹೊಡಿಬಾರ್ದು ಅಂತ ತಿಳ್ಕೊಂಡು ಹಿಂಗೆ ಅನಿಸ್ತದ. ದೇರ್ ಫೋರ್ ಹಿ ರೆಫ್ಯೂಸ್ ಟು ಫೈಟ್ ದ ವಾರ್. ಒಳ್ಳೆ ಕರ್ಣ ಜೊತೆ ಫೈಟ್ ಮಾಡುವಂಥ ಪ್ರಸಂಗದೊಳಗೆ ಅಂತ ಅನ್ಕೋತೀನಿ. 10th ಇಂಗ್ಲೀಷ್ ಮೀಡಿಯಮ್ ಒಂದು ಕರ್ಣ ಅಂತ ಒಂದು ಲೆಸನ್ ಅಂತ ನೋಡ್ರಿ, ಅಲ್ಲಿ ಬರ್ತೈತಿದೆಯಲ್ಲ. ಅವಾಗ ಅರ್ಜುನ ಅವ್ನಿಗೆ ಏನು ಮಾಡ್ತಾರೆ? ನಿಮಗೆಲ್ಲ ಹಂಗೆ ಮಾಡ್ಯಾನವ, ಹಿಂಗೆ ಮಾಡ ಅಂತ ಹೇಳೋದಿಲ್ಲ. ಕರ್ಣಗನ ಹೇಳ್ತಾರೆ, ನೀ ಹಿಂಗೆ ಮಾಡಿದೆ, ಕೆಟ್ಟದ್ದನ್ನೆಲ್ಲ ಹೇಳಿದ್ಕೊಳ್ಳೇನ ಅರ್ಜುನ ಕೇಳಿಸ್ಕೊಂಡು ಶೆಟ್ಟಿಗೆ ಅಂತ ಹೊಡೆದು ಬಿಡ್ತಾನೆ. ಅದಲ್ಲ, ದೇರ್ ಫೋರ್ ಹಿ ರೆಫ್ಯೂಸ್ಡ್ ಟು ಫೈಟ್. ಹಿ ಅಂದರೆ ಅರ್ಜುನ. ಹೂ ರವೀಂದ್ರನಾಥ ಟ್ಯಾಗೋರ್, ದೆಮ್ ಆಬ್ಸ್ಟೆಕಲ್ಸ್, ಹಿ ಅರ್ಜುನ. ದೇರ್ ಫೋರ್ ಹಿ ರೆಫ್ಯೂಸ್ ಟು ಫೈಟ್ ದ ವಾರ್, ಬಟ್ ಲಾರ್ಡ್ ಕೃಷ್ಣ ರೆಸ್ಕ್ಯೂಡ್ ಹಿಮ್. ತಲೆಯೊಳಗೆ ಗುಂಗು ಹಾಕು ಸೀಸ್ ಆಗಿಬಿಟ್ಟಿರ್ತಾನವ. ಆ ಸೀಸ್ನಿಂದ ಹೊರಗೆ ತರ್ತಾನ ಲಾರ್ಡ್ ಕೃಷ್ಣ ಬೈ ಗಿವಿಂಗ್ ಹಿಮ್ ಎಮೋಷನಲ್ ಸ್ಟ್ರೆಂಗ್ತ್. ಅವನಿಗೆ ಎಮೋಷನಲ್ ಸ್ಟ್ರೆಂಗ್ತ್ ಕೊಡ್ತಾನ. ಅವ ಅಂದರೆ ಅರ್ಜುನ ಸೀಸ್ ಆಗಿಬಿಟ್ಟಿರ್ತಾನ. ಅವನಿಗೆ ಅಂದರೆ ಯಾರಿಗೆ? ಅರ್ಜುನಿಗೆ. ಅಂದರೆ ಹಿ ಅಂದರು ಅರ್ಜುನ, ಹಿಮ್ ಅಂದರು ಅರ್ಜುನ. ಓಕೆ ಫ್ರೆಂಡ್, ನೆಕ್ಸ್ಟ್ ಡಯಲಾಗ್ ಅಂದ್ರೆ ಇದು ಡಯಲಾಗ್. ಏನಿದೆ ಡಯಲಾಗ್ ಬರಿಬೇಕಾದ್ರೆ ಫಸ್ಟ್ ಇಲ್ಲಿ ಏನು ಕೊಟ್ಟಿರ್ತಾರ ಇದನ್ನೆಲ್ಲ ಸರಿಯಾಗಿ ನೋಡ್ಕೊಳ್ಳಲೇಬೇಕು. ಇದನ್ನು ಆಟ್ ಎನ್ ಇಂಟರ್ವ್ಯೂ ಅಂತ ಐತಿ. ಹೌದು, ಇದನ್ನು ನೋಡ್ಲಾರ್ದ ನೀವು ಹೊಂಟಿ ಅಂದ್ರೆ ಮಿಸ್ ಡೈರೆಕ್ಟೆಡ್ ಆಗುವಂಥ ಚಾನ್ಸ್ ಐತಿ. ಅದಕ್ಕೆ ಇಲ್ಲೇನು ಕೊಟ್ಟಾರ ಕ್ಲೂ ಓದಲೇಬೇಕ್ರಿ ನೀವು. ಕರೆಕ್ಟ್ ಮಾರ್ಗದರ್ಶನ ಸಿಗ್ತೈತೆ ನಿಮಗೆ. ಇದನ್ನು ಓದ್ಕೋರಿ, ಮತ್ತು ಆಮೇಲೆ ಯಾರು ಮಾತಾಡ್ಲಿಕ್ಕೆ ಹತ್ತಾರ ಅದನ್ನು ನೋಡ್ಕೋರಿ.
ಮತ್ತೊಂದ್ಸಲ ಪೂರ್ಣ ಡೈಲಾಗ್ ಓದ್ಕೋರಿ. ಆಮೇಲೆ ಈ ಬ್ಲ್ಯಾಂಕ್ ತುಂಬಕ್ಕೆ ಹೋರಿ. ಈ ಬ್ಲ್ಯಾಂಕ್ ತುಂಬಬೇಕಾದ್ರೆ ಇದನ್ನು ನೋಡಿಬಿಟ್ಟು ಇದರ ಕ್ಲೂ ತೊಗೊಂಡು ಈ ಬ್ಲ್ಯಾಂಕನ್ನು ತುಂಬ್ರಿ. ಒಮ್ಮೊಮ್ಮೆ ಈ ಬ್ಲ್ಯಾಂಕ್ ತುಂಬಬೇಕಾದ್ರೆ ಕೆಳಗಿನ ಲೈನ್ ಓದ್ದಾಗ ಗೊತ್ತಾಗ್ತಿರ್ತೈತಿ. ಇಲ್ಲಿ ತುಂಬಾ ಗೊತ್ತಾಗ್ಲಿಕ್ಕಂದ್ರೆ ಕೆಳಗಿನ ಲೈನ್ ಓದ್ರಿ, ಪಕ್ಕ ಗೊತ್ತಾಗ್ಬಿಡ್ತೈತಿ. ಇದು ಈಗೆಲ್ಲ ಡೈಲಾಗ್ ಒಂದು 10-15 ಡೈಲಾಗ್ ಬಿಡಿಸ್ಬೇಕ್ರಿ. ಲೆಟರ್ ಆದ್ರೆ 5 ಲೆಟರ್ ಬರೀರಿ ನೀವು ರೀ. ಜಾಬ್ ಅಪ್ಲಿಕೇಶನ್ ಪರ್ಫೆಕ್ಟ್ಲಿ ನಿಮ್ಮ 5 ಲೆಟರ್ ನೋಡ್ರಿ ನನ್ನ ವಿಡಿಯೋನ. 6 ನೋಡ್ಲೇಬೇಡ, ಲೆಟರ್ ಆರಾಮಾಗಿ ಬರ್ತೀರಿ. ಬಟ್ ಈ ಡೈಲಾಗ್ ಸಂಬಂಧಪಟ್ಟು ಹೇಳ್ಬೇಕಂತಂದ್ರೆ ಮೆನಿ ಮೋರ್ ಈಸ್ ನೆಸಸರಿ. ಆಟ್ ಅನ್ ಇಂಟರ್ವ್ಯೂ, ಕ್ಯಾಂಡಿಡೇಟ್ ಆಸ್ಕಿಂಗ್ ಪರ್ಮಿಷನ್ ಟು ಎಂಟರ್ ದ ಚೇಂಬರ್. ಮೇ ಐ ಕಮ್ ಇನ್ ಸೋ ಅಂದಿರ್ತಾನೆ ಇವರಲ್ಲಿ. ಆಫೀಸರ್ ಏನಂತಾರ, ಎಸ್ ಕಮ್ ಇನ್ ಆ್ಯಂಡ್ ಪ್ಲೀಸ್ ಬಿ ಸೀಟೆಡ್. ಎಸ್ ಕಮ್ ಇನ್ ಅಂತಾರಂದ್ರೆ ಮೇ ಐ ಕಮ್ ಇನ್ ಸರ್ ಅಂದಿರ್ತಾರೆ ಇವರು. ಇಲ್ಲೊಂದು ನಿಮ್ಗೆ ಕ್ಲೂ ಸಿಗ್ತೈತಿ, ಇಲ್ಲೊಂದು ಕ್ಲೂ ಸಿಗ್ತೈತಿ. 2 ಕ್ಲೂಗಳನ್ನು ನೋಡಿಕೊಂಡೆ ಸರಿಯಾಗಿ ಒಂದ್ಸಲ ಮೊದಲು ಪೂರ ಓದ್ಕೊರಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಮೇ ಐ ಕಮ್ ಇನ್ ಸರ್. ಎಸ್. ನೆಕ್ಸ್ಟ್ ಪರ್ಮಿಷನ್ ಕೊಟ್ಟರು, ಬರ್ರಿ ಕೂತ್ಕೋರಿ ಅಂತಂದ್ರು. ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ಸರ್ ಅಂತಾರೆ. ಗುಡ್ ಮಾರ್ನಿಂಗ್ ಅಂತ ಅಂದ್ಬಿಟ್ಟು ಇನ್ಕ್ವೈರಿಂಗ್ ಅಬೌಟ್ ಹಿಸ್ ಕ್ವಾಲಿಫಿಕೇಶನ್ಸ್. ಏನು ಕಲ್ತೀರಿ ನೀವು, ಏನು ಮುಗಿದಿದೆಯಪ್ಪ ನಿಮ್ಮದು, SSLCನೋ, PUCನೋ, MAನೋ, BAನೋ, MBBS, MDನೋ, BAನೋ, MBAನೋ, BBAನೋ, ಏನು ಮುಗ್ದದ, ITIನೋ, ಏನು ಮುಗ್ದದ ನಿಮ್ಮದು. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಸರ್ ಅಂದದಕ್ಕೆ ಗುಡ್ ಮಾರ್ನಿಂಗ್ ರೆಸ್ಪಾಂಡ್ ಮಾಡಿ. ವಾಟ್ಸ್ ಯುವರ್ ಕ್ವಾಲಿಫಿಕೇಶನ್, ಕುಡ್ ಯು ಟೆಲ್ ಅಸ್ ಪ್ಲೀಸ್ ಯುವರ್ ಕ್ವಾಲಿಫಿಕೇಶನ್, ವಾಟ್ಸ್ ಯುವರ್ ಕ್ವಾಲಿಫಿಕೇಶನ್ ಅಂತ ಕೇಳ್ಬೋದು ಇವರು ಆಫೀಸರ್ ಅದಾರ. ಕ್ಯಾಂಡಿಡೇಟ್, ಐ ಹ್ಯಾವ್ ಕಂಪ್ಲೀಟೆಡ್ MBA ಇನ್ ಮಾರ್ಕೆಟಿಂಗ್. ಐ ಹ್ಯಾವ್ 2 years of experience. ಓಹೋ, ಗ್ಲ್ಯಾಡ್, ವಿ ಆರ್ ಗ್ಲ್ಯಾಡ್ ಅಂದಂಗೆ. ಯು ಆರ್ ಅಪಾಯಿಂಟೆಡ್. MBA ಮುಗಿದಿದ್ದೇನಾ, 2 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆನಾ, ಓಕೆ ದಿಲ್ ಖುಷ್ವಾ, ಓಕೆ ಗ್ಲ್ಯಾಡ್. ಯು ಆರ್ ಅಪಾಯಿಂಟೆಡ್. ಥ್ಯಾಂಕ್ ಯು ಸರ್, ಗ್ರ್ಯಾಟಿಟ್ಯೂಡ್ ಅಂತ ಮಾಡ್ರಿ. ಆ್ಯಂಡ್ ಆನ್ಸರ್ ಬರೀದು ಹೆಂಗೆ ಬರೀತೀರಿ, ಆನ್ಸರ್ ಬರೀದು ಇದೇನು ಬರಿಬೇಡ್ರಿ, ಇದನ್ನು ಬರಿಬೇಡ್ರಿ, ಇದನ್ನು ಬರೀರಿ, ಇದನ್ನು ಬರಿಬಾರ್ದ್ರಿ. ಆಟ್ ಅನ್ ಇಂಟರ್ವ್ಯೂ ಕ್ಯಾಂಡಿಡೇಟ್ ಅಂತ ಬರೀರಿ, ಬರೆದು ಮೇ ಐ ಕಮ್ ಇನ್ ಸರ್ ಅಂತ ಬರೀರಿ, ಅದನ್ನು ಅಂಡರ್ಲೈನ್ ಮಾಡ್ರಿ. ಬಟ್ ಇದನ್ನು ಬರಿಬಾರ್ದ್ರಿ. ಆಫೀಸರ್ ಏನು ಹೇಳ್ತಾರ, ಡೈಲಾಗ್ ಒಳಗೆ ಅವ್ರು ಏನು ಹೇಳ್ತಾರ, ಅವ್ರು ಏನು ಬರೆದಿರ್ತಾರ ಅದನ್ನು ಬರಿಬೇಕ್ರಿ. ನಾವು ಬರಿಬೇಕಾದದ್ದನ್ನು ಬರೆದು ಅಂಡರ್ಲೈನ್ ಮಾಡ್ಬೇಕ್ರಿ. ಬ್ರ್ಯಾಕೆಟ್ನಾಗ ಕೊಟ್ಟಿರ್ತಕ್ಕಂಥದ್ದನ್ನು ಬರಿಬಾರ್ದ್ರಿ. ನೆಟ್ಸ್ ಫೈನ್ ಕಾಣಿಸ್ತದೆ ನೋಡಿ ಡೈಲಾಗ್ ಬರೋದು ಒಂದ್ಸಲ. ಓಕೆ, ಈ ಥರ ಆನ್ಸರ್ ಬರೀತೀರಾ, ಬರ್ರಿ. ಬೆಂಕಿ ಕ್ವಶನ್ ಬಂತು ನೋಡಿದ್ದು. ಡೈರೆಕ್ಟ್ ಇಂಡಿಯನ್ ಡೈರೆಕ್ಟ್ ರಿಪೋರ್ಟ್ ದ ಫಾಲೋವಿಂಗ್ ಕನ್ವರ್ಸೇಷನ್. ನನ್ನ 7 ವಿಡಿಯೋಗಳನ್ನು ಹಾಕೀನಿ, ಇನ್ನೊಂದು ವಿಡಿಯೋ ಹಾಕ್ತೀನಿ. ಸಿಸ್ಟಮೆಟಿಕ್ 1 by 1 ಥಿಯರಿ ಕಲಿಸೀನಿ. ಆ 7 ವಿಡಿಯೋಗಳನ್ನು ನೋಡಿದ್ರಂದ್ರೆ ಇದನ್ನು ನೀವು ಆರಾಮಾಗಿ ಬಿಡಿಸ್ತೀರಿ, ಕುಣ್ಕೊಂತ ಬಿಡಿಸ್ತೀರಿ. ಇಲ್ಲದೆ ಹೋದರೆ ಭಾಳ ಕಷ್ಟ ಐತ್ರಿ. ಎಲ್ಲರೂ ಕಲ್ತಿದ್ರೆ ಬಿಡಿಸ್ತೀರಿ, ಏನು ತೊಂದರೆ ಇಲ್ಲರಿ. ನಾನು ಕಲಿಸ್ಬೇಕಂತ ಏನೈತಿ. ಬೇರೆ ಎಲ್ಲಾದರೂ ಯಾವುದಾದ್ರು ವಿಡಿಯೋ ನೋಡಿ, ಯಾವುದಾದ್ರೂ ನಿಮ್ಮ ಕಾಲೇಜ್ನಲ್ಲಿ ಲೆಕ್ಚರರ್ಸ್ ಹೇಳಿದ್ದನ್ನು ಕೇಳಿ, ಟ್ಯೂಷನ್ದಾಗ ಹೇಳಿಸ್ಕೊಂಡಿದ್ದನ್ನು ಕೇಳಿ ಬಿಡಿಸ್ಬೋದು. ಒಟ್ಟು ಥಿಯರಿ ಗೊತ್ತಿರಬೇಕು, ಅಂದರೆ ಇದನ್ನು ಕ್ವಶನ್ ಬಿಡಿಸ್ತೀರಿ. ಪ್ರೊನೌನ್ ಹೆಂಗೆ ಚೇಂಜ್ ಆಗ್ತಾವೆ, ಟೆನ್ಸ್ ಹೆಂಗೆ ಚೇಂಜ್ ಆಗ್ತಾವೆ, ದೆನ್ ವರ್ಬ್ ಹೆಂಗೆ ಚೇಂಜ್ ಆಗ್ತೈತಿ, ಕಂಜಂಕ್ಷನ್ ಯಾವ್ದು ಯೂಸ್ ಮಾಡ್ಕೊತೀವಿ, ಸೆಂಟೆನ್ಸಸ್ ಹೆಂಗೆ ಚೇಂಜ್ ಆಗ್ತಾವೆ, ಟೈಮ್ ಆ್ಯಂಡ್ ಪ್ಲೇಸ್ ತೋರಿಸುವಂಥ ವರ್ಡ್ಸ್ ಹೆಂಗೆ ಚೇಂಜ್ ಆಗ್ತಾವೆ, ಟೆನ್ಸಸ್ ಹೆಂಗೆ ಚೇಂಜ್ ಆಗ್ತಾವೆ, ಇವೆಲ್ಲದು ಗೊತ್ತಿದ್ದಾಗ ಡೈರೆಕ್ಟ್ ಸ್ಪೀಚನ್ನು ಇಂಡೈರೆಕ್ಟಾಗಿ ಸಕ್ಸಸ್ಫುಲಿ ಮಾಡ್ತಾರೆ. ಅದಕ್ಕಾಗಿ ನನ್ನ 7 ವಿಡಿಯೋಗಳನ್ನು ನೋಡ್ರಿ. ಡೊನಾಲಾರ, do you use a handkerchief as a shoe brush? ಕ್ವಶನ್ ಇದು. ಆದ್ದರಿಂದ ಆಸ್ಕ್ಡ್ ಅನ್ರಿ. ಯಾರಿಗೆ ಕೇಳ್ತಾರ, ಗೊಂಜಾಲೋ. ಡೊನಾಲಾರ ಆಸ್ಕ್ಡ್ ಗೊಂಜಾಲೋ. ಆಸ್ಕ್ಡ್, ಇಂಟ್ರಾಗೇಟೆಡ್, ಇನ್ಕ್ವೈರ್ಡ್, ಕ್ವೆಶ್ಚನ್ಡ್, ಯಾವುದಾದ್ರು ಹಾಕ್ರಿ. ಯಾವುದಾದ್ರು ಅಂದ್ರೆ ಇಂಥದ್ದು ಹಾಕ್ಬೇಕ್ರಿ. ಡೊನಾಲಾರ ಆಸ್ಕ್ಡ್ ಗೊಂಜಾಲೋ, ನಾ ಜಾಸ್ತಿ ಆಸ್ಕ್ಡ್ ಯೂಸ್ ಮಾಡ್ತೀನಿ ರೀ. ಡೊನಾಲಾರ ಆಸ್ಕ್ಡ್ ಗೊಂಜಾಲೋ ಕಂಜಂಕ್ಷನ್ ಏನು ಹಾಕ್ತೀರಿ, ಎಷ್ಟೋ ಕ್ವಶನ್ ಅದ, ಇಫ್ ಹಾಕ್ರಿ. ಇಫ್ ನಿಂದ್ರಿ.
ಇದನ್ನ ಅಸರ್ಟ್ ಮಾಡ್ಕೋರಿ. ಫಸ್ಟ್ ಡೂ ಯು ಯೂಸ್, ಯು ಯೂಸ್. ಯು ಅಂದರೆ ಗೊಂಜಾಲೋ, ಹಿ ಯೂಸಿಸ್. ಪ್ರೊನೌನ್ ಚೇಂಜ್ ಮಾಡ್ಬೇಕಲ್ರಿ. ಹಿ ಯೂಸಿಸ್. ಟೆನ್ಸ್ ಚೇಂಜ್ ಮಾಡ್ರಿ. ಸಿಂಪಲ್ ಪ್ರೆಸೆಂಟ್ ಐತಿ, ಸಿಂಪಲ್ ಪಾಸ್ಟ್ ಮಾಡ್ರಿ. ಇಫ್ ಹಿ ಯೂಸ್ಡ್ ಎ ಹ್ಯಾಂಡ್ ಕರ್ಚೀಫ್ ಆಸ್ ಎ ಶೂ ಬ್ರಷ್. ಫಿನಿಶ್ಡ್. ನಾನು ಸ್ವಲ್ಪ ಪೂರ ಹೇಳ್ತೀನಿ ನೋಡ್ರಿ. ಡೋನಾ ಲಾರಾ ಆಸ್ಕ್ಡ್ ಡಾನ್ ಗೊಂಜಾಲೋ ಇಫ್ ಹಿ ಯೂಸ್ಡ್ ಎ ಹ್ಯಾಂಡ್ ಕರ್ಚೀಫ್ ಆಸ್ ಎ ಶೂ ಬ್ರಷ್. ಫುಲ್ ಪಾಯಿಂಟ್. ಮತ್ತೆ ಕೆಳಗೆ ಬರಿತೀರೋ ಮುಂದೆ ಬರಿತೀರೋ? ಮುಂದೆ ಬರಿಬೇಕ್ರಿ. ಡಾನ್ ಗೊಂಜಾಲೋ, ಇಟ್ಸ್ ಮೈ ಪ್ಲೆಸರ್ ಟು ಯೂಸ್ ಇಟ್. ಇವ್ರು ಮಾಡ್ಕೊಂಡಿದ್ದು ರೀ, ಕ್ರಿಯೇಟರ್ ಇವ್ರು. ದಿಸ್ ಲೈನ್ ಇಸ್ ನಾಟ್ ಫೌಂಡ್ ಇನ್ ದ ಟೆಕ್ಸ್ಟ್. ಅಯ್ಯ ನನ್ನ ಖುಷಿ. why should I not use ಅಂತ ಕೇಳ್ತಾನ. ಯಾಶದನ್ ಸ್ವಲ್ಪ ಮಾಡಿ. why should I not use ಅಂತ ಕೇಳ್ತಾನ. ದೆನ್ ಡೂ ಯೂಸ್ ಶೂ ಬ್ರಷ್ ಆಸ್ ಹ್ಯಾಂಡ್ ಕರ್ಶಿಪ್ ಅಂತ ಹೇಳ್ಕೊಂಡು ಓಕೆ ಅಂದ್ ಬರ್ತಾಳೆ. ಆಕೆ ಚಿಕ್ಕ ಹಾಕೊಂಡು ಬಿದ್ದೋಗ್ತಾನೆ ಪಾಪ. ಓಕೆ ಬರ್ರಿ ಇರ್ಲಿ ನೋಡೋಣ. ಸ್ವಲ್ಪ ಟೆಕ್ಸ್ಟ್ ಬುಕ್ಕ ಚೂರು ಹಂಗ ರಿವಿಷನ್. ಡಾನ್ ಗೊಂಜಾಲೋ ಇಟ್ಸ್ ಮೈ ಪ್ಲೆಸರ್ ಟು ಯೂಸ್ ಇಟ್ ಅಂದರೆ ಹೇಳ್ತಾನೆ. ಇದು ಸ್ಟೇಟ್ಮೆಂಟ್, ಇದು ಅಸರ್ಟಿವ್. ಅದರಿಂದ ಟೋಲ್ಡ್ ಅನ್ರಿ. ಇಲ್ಲಕಂದ್ರೆ ರಿಪ್ಲೈಡ್. ಇದೊಂದು ಕ್ವಶನ್ ಇರ್ತೈತಿಲ್ಲ, ಇದು ಕ್ವಶನ್ಗೆ ಆನ್ಸರ್ ಮಾಡ್ತಿರಿಲ್ರಿ, ಇದನ್ನ ಅಂದ್ಬಿಡ್ರಿ. ಡಾನ್ ಗೊಂಜಾಲೋ ರಿಪ್ಲೈಡ್ ಡೋನಾ ಲಾರಾ ದ್ಯಾಟ್. ಡಾನ್ ಗೊಂಜಾಲೋ ರಿಪ್ಲೈಡ್ ಹರ್ ಅನ್ರಿ. ಇಲ್ಲಕಂದ್ರೆ ಡೋನಾ ಲಾರಾ ಅನ್ರಿ. ಡಾನ್ ಗೊಂಜಾಲೋ ರಿಪ್ಲೈಡ್ ಡೋನಾ ಲಾರಾ ದ್ಯಾಟ್ ಹಾಕ್ರಿ. ಇಲ್ಲಿ ಇಫ್ ಹಾಕಿದ್ರಿ, ಇಂಟ್ರೋಗೇಟಿವ್ ಐತಿ, ಎಸ್ನೋ ಐತಿ. ಇಲ್ಲೇ ದ್ಯಾಟ್ ಹಾಕ್ರಿ, ಅಸರ್ಟಿವ್ ಐತಿ. ದ್ಯಾಟ್ ಪ್ರೊನೌನ್ ಚೇಂಜ್ ಮಾಡಬೇಡ, ಥರ್ಡ್ ಪರ್ಸನ್ ಅದ. ಟೆನ್ಸ್ ಚೇಂಜ್ ಮಾಡು. ಇಟ್ ಈಸ್ ಹೋಗಿ ಇಟ್ ವಾಸ್ ಮಾಡ್ರಿ. ಮಾಯ್ ಅಂದ್ರೆ ಗೊಂಜಾಲೋ, ಹಿಜ್ ಮಾಡ್ರಿ. ಪ್ಲೆಸರ್ ಟು ಯೂಸ್ ಇಟ್ ಅದ. ಎಸ್ ಟು ಯೂಸ್ ಟೆನ್ಸ್ ಅಲ್ಲಿದು ಇನ್ಫಿನಿಟಿವ್, ಟು ಯೂಸೇ ಇರಬೇಕು. ಇಟ್ ಥರ್ಡ್ ಪರ್ಸನ್ ಚೇಂಜ್ ಮಾಡಬೇಡ, ಇದಕ್ಕಿದ್ದಂಗೆ ಇಡು. ಫೈನಲ್ ಆನ್ಸರ್ ಹೇಳ್ರಿ ಸರ್ ಅಂದ್ರೆ ಹೇಳ್ತೀನಿ ನೋಡ್ರಿ. ಡಾನ್ ಗೊಂಜಾಲೋ ಟೋಲ್ಡ್ ಡೋನಾ ಲಾರಾ ದ್ಯಾಟ್ ಇಟ್ ವಾಸ್ ಹಿಸ್ ಪ್ಲೆಸರ್ ಟು ಯೂಸ್ ಇಟ್. ನೆಕ್ಸ್ಟ್ 28th. ನೆಕ್ಸ್ಟ್ ಡೋನಾ ಲಾರಾ, ಡೂ ಯು ಯೂಸ್ ಎ ಶೂ ಬ್ರಷ್ ಆಸ್ ಎ ಹ್ಯಾಂಡ್ ಕರ್ಚೀಫ್. ಅದೇ ತರಹ ಆಸ್ಕ್ಡ್ ಹಿಮ್ ಫರ್ದರ್ ಅಂತ ಒಂದು ಶಬ್ದ ಚಂದ ಆಗ್ತೈತಿ, ಅನ್ಲಿಕ್ಕೂ ನಡಿತೈತಿ, ಬಟ್ ಲುಕ್ಸ್ ಬ್ಯೂಟಿಫುಲ್. ಡೋನಾ ಲಾರಾ, do you use a shoe brush and has as handkerchief? Donna Lara asked Don Gonzalo if do you use interrogative sentence, first change it into assertive. You use. Second person is changed into third person. He uses. You andre illi yaru Gonzalo. If he uses, change it into simple past tense. If he used a shoe brush as a handkerchief. Donna Lara asked Don Gonzalo if he used. Ida tara barth ನೋಡಿ ಎಕ್ಸಾಕ್ಟ್ ಆಗಿ. Donna Lara asked Don Gonzalo if he used a shoe brush as a handkerchief. ಅದು ಗೊಂಜಾಲೋ ಏನಂತಾನ, ಪ್ರಶ್ನೆಗೆ ಮರು ಪ್ರಶ್ನೆ ಕೇಳ್ತಾರ, ರೆಟಾರ್ಟ್ ಅಂತಾರೆ ಇದಕ್ಕೆ. ಗೊಂಜಾಲೋ ರಿಟಾರ್ಟೆಡ್. ಯಾಕಂದ್ರೆ ಗೊಂಜಾಲೋ ನಿಮ್ಗೆ ಅಷ್ಟು ಗೊತ್ತಾಗಲಿಕ್ಕಂದ್ರೆ ಗೊಂಜಾಲೋ ಆಸ್ಕ್ಡ್ ಅಂದ್ಬಿಡ್ರಿ. ಯಾಕಂದ್ರೆ ವಾಟ್ ರೈಟ್ ಹ್ಯಾವ್ ಯು ಟು ಕ್ರಿಟಿಸೈಸ್ ಮೈ ಆಕ್ಷನ್ಸ್, ಹೌದಲ್ರಿ? ಯಸ್. ಗೊಂಜಾಲೋ ಆಸ್ಕ್ಡ್ ಡೋನಾ ಲಾರಾ ವಾಟ್ ರೈಟ್. ಇದು WH ವರ್ಡ್ ಇಲ್ಲಿ ತನಕ ಬರ್ತೈತ್ರಿ. ಇದು WH ವರ್ಡ್, ಇದು ಕಂಜಂಕ್ಷನ್ ಆಗ್ತೈತಿ. ಹ್ಯಾವ್ ಯು ಟು ಕ್ರಿಟಿಸೈಸ್ ಮೈ ಆಕ್ಷನ್ ಎಸ್ ನೋ ಕ್ವಶನ್. ಇದನ್ನ ಇಂಟ್ರಾಗೇಟಿವ್ ಮಾಡ್ಕೋತೀರಿ. ಇದು ಕಂಜಂಕ್ಷನ್ ಆಗ್ಬೇಕಿದು, ಬರೀ ವಾಟ್ ಅಷ್ಟ ಅಲ್ಲ, ವಾಟ್ ರೈಟ್. ಕಂಜಂಕ್ಷನ್ ಎಲ್ಲಿ ತನಕ ಆಗ್ತೈತ್ರಿ, ಎಲ್ಲಿ ಎಸ್ ನೋ ಕ್ವಶನ್ ಸ್ಟಾರ್ಟ್ ಆಗ್ತತ್ ನೋಡ್ರಿ, ಅಲ್ಲಿ ತನಕ ಕಂಜಂಕ್ಷನ್ನೇ ಅದು. ಡೋನಾ ಲಾರಾ ಇವ್ರು ಯಾರು? ಡಾನ್ ಗೊಂಜಾಲೋ ಆಸ್ಕ್ಡ್ ಡೋನಾ ಲಾರಾ ವಾಟ್ ರೈಟ್. ಕಂಜಂಕ್ಷನ್. ಅಸರ್ಟ್ ಮಾಡ್ಕೋರಿ. ಹ್ಯಾವ್ ಯು ಟು ಕ್ರಿಟಿಸೈಸ್, ಯು ಹ್ಯಾವ್ ಟು ಕ್ರಿಟಿಸೈಸ್. ಯು ಅಂದ್ರೆ ಲಾರಾ, ಶಿ ಹ್ಯಾಸ್ ಟು ಕ್ರಿಟಿಸೈಸ್. ಹ್ಯಾವ್ ಯು ಟು ಕ್ರಿಟಿಸೈಸ್ ಅಸರ್ಟಿವ್ ಮಾಡ್ರಿ. ಯು ಹ್ಯಾವ್ ಟು ಕ್ರಿಟಿಸೈಸ್ ಆಗ್ತದೆ. ಯು ಅಂದ್ರೆ ಯಾರು? ಪ್ರೊನೌನ್ ಚೇಂಜ್ ಮಾಡ್ಬೇಕಲ್ಲ. ಲಾರಾ, ಶಿ. ಯು ಆದ್ರೆ ಹ್ಯಾವ್ ಆಗ್ತದೆ, ಶಿ ಆದ್ರೆ ಹ್ಯಾಸ್ ಆಗ್ತದೆ. ಶಿ ಹ್ಯಾಸ್ ಟು ಕ್ರಿಟಿಸೈಸ್. ಟೆನ್ಸ್ ಚೇಂಜ್ ಮಾಡ್ರಿ.
She has to criticize. She had to criticize. My actions, his actions. Final answer. Don Gonzalo asked Donna Laura what right she had to criticize his action. Bomb. Flowchart. Note making. Read the following passage and make notes by filling the boxes given below. The term resource is derived. ಇದನ್ನೇನು ಮಾಡ್ಬೇಕ್ರಿ? ಇದನ್ನು ಪೂರ್ತಿ ಪ್ಯಾರಾಗ್ರಾಫ್ ಓದಬೇಕ್ರಿ, ಬಾಕ್ಸ್ನಾಗ ತುಂಬಬೇಕ್ರಿ. ಸೇಮ್ ಹೆಂಗೆ ಹಾಕ್ಯಾರ ಹಂಗೆ ಇದನ್ನು ಹಾಕ್ರಿ, ಇದನ್ನು ಚಾರ್ಟ್ ಹಾಕ್ರಿ. ಸೀರಿಯಲ್ ಪ್ರಕಾರ ಹೋಗ್ಬೇಕ್ರಿ. 1 ತುಂಬ್ರಿ, ನೆಕ್ಸ್ಟ್ 2 ತುಂಬ್ರಿ, ನೆಕ್ಸ್ಟ್ 3, ನೆಕ್ಸ್ಟ್ 4, ನೆಕ್ಸ್ಟ್ 5, ನೆಕ್ಸ್ಟ್ 6, ನೆಕ್ಸ್ಟ್ 7, ನೆಕ್ಸ್ಟ್ 8. ಇವತ್ತು ನಿಮ್ಗೆ ಹಿಂಗಿಲ್ಲ. 4 into half 2 ಮಾರ್ಕ್ಸಿಂದ ಐತ್ರಿ ಇವತ್ತು. ಇದು ಸ್ವಲ್ಪ ಹೆಚ್ಚಿಂದ ಐತ್ರಿ. ಅದು ಬರೀ ಸ್ಟೈಲು ಹೆಂಗೆ ಆನ್ಸರ್ ಹೆಂಗೆ ಬರೀತಾರಂದ್ರೆ ಇದಂತೂ ಬರಿಬಾರ್ದು ಆನ್ಸರ್ನೊಳಗ್ರಿ. ಇನ್ನು ಬಾಕ್ಸ್ ಹಿಂಗೆ ಹಾಕಿ ಬರೋಬ್ಬರಿ ಹಿಂಗೆ ಹಾಕಬೇಕು, ಬಟ್ ಟೈಮ್ ತೊಗೋತೈತಿ. ನೇರವಾಗಿ 1 2 3 4 5 6 7 8 ಅಂತ ಬರೆದ್ಬಿಟ್ಟು ಅದ್ರ ಮುಂದೆ ಆನ್ಸರ್ ಬರೆದ್ರು ಬೆಸ್ಟರೇ. ಬರಿಬೋದ್ರಿ, ಮಾರ್ಕ್ಸ್ ಕೊಡ್ತಾರೆ, ಏನು ತೊಂದರೆ ಇಲ್ಲ. ಹಿಂಗೆ ಆ್ಯಕ್ಚುಲಿ ಹಿಂಗೆ ಹಾಕಂತೈತೆ, ಅದು ಹಾಕ್ಬೇಕಂತೈತಿ ಕ್ವಶನ್. ಸರಿನಾ? ಬರ್ರಿ, ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಮಾಡಿರಿ. ಮಾರ್ಕ್ಸ್ ಮಾತ್ರ ಕೊಡ್ತೇವೆ. 1 2 3 4 5 6 7 8 ಹಿಂಗೆ ಬರೆದು ಅದ್ರ ಮುಂದೆ ಆನ್ಸರ್ ಬರೆದ್ರು ಕೊಡ್ತೀವಿ. ಇದನ್ನು ಹಾಕ್ಲಿಕ್ಕೂ ಕೊಡ್ತೇವೆ ಮಾರ್ಕ್ಸ್. ಬರ್ರಿ, ಇದನ್ನು ಫಸ್ಟ್ ಕ್ಲಿಯರಾಗಿ ಓದ್ಕೋಬೇಕು. ಇದೆಲ್ಲ ಪಕ್ಕ ಕ್ಲಿಯರ್ ಇರಬೇಕು. ಅಂದ್ರೆ ಇಲ್ಲೇ ಯಾಕಂದ್ರೆ ಇದು ಪ್ಯಾಸೇಜ್ ಆದರೆ 2 ಲೈನ್ ಹೆಚ್ಚು ಕಮ್ಮಿ ಬರಿತೀವಿ. ಇದು ನೋಟ್ ಮೇಕಿಂಗ್ ರೀ. ಇದು ಅಗದಿ ಬಂಗಾರ ತುಗ್ದಂಗೆ ಕರೆಕ್ಟ್ ಏನು ಬರಿಬೇಕು ಅದನ್ನು ಬರಿಬೇಕು. ನೀ ಹೆಚ್ಚೊಂದು 2 ಲೈನ್ 2 3 ಶಬ್ದ ಹಾಕ್ತೀನಂದ್ರೆ ಮಾರ್ಕ್ ಕೊಡೋಕ್ಕಿಲ್ಲ. ದ ಟರ್ಮ್ ರಿಸೋರ್ಸ್ ಈಸ್ ಡಿರೈವ್ಡ್ ಫ್ರಮ್ ಫ್ರೆಂಚ್ ಆ್ಯಂಡ್ ಇಟ್ ಮೀನ್ಸ್ ಟೂಲ್ಸ್. ಇವೆಲ್ಲ ಇಂಪಾರ್ಟೆಂಟ್ ಲೈನ್ ನೋಡ್ಬೇಕ್ರಿ. ರಿಸೋರ್ಸ್ ಅನ್ನೋ ಶಬ್ದ ಫ್ರೆಂಚ್ನಿಂದ ಬಂದದ, ಮೀನಿಂಗು ಟೂಲ್ಸ್ ಅಂತ ಆಗ್ತೈತಿ. ನ್ಯಾಚುರಲ್ ರಿಸೋರ್ಸಸ್ ಆರ್ ರಾ ಮಟೀರಿಯಲ್ಸ್ ಆ್ಯಂಡ್ ದ ಸೋರ್ಸಸ್ ಆಫ್ ಎನರ್ಜಿ ಪ್ರೆಸೆಂಟೆಡ್ ಆನ್ ದ ಅರ್ತ್. ರಾ ಮಟೀರಿಯಲ್, ಸೋರ್ಸಸ್ ಆಫ್ ಎನರ್ಜಿ. ರಾ ಮಟೀರಿಯಲ್ ಅಂದರೆ ಇವೆಲ್ಲ ಭೂಮಿ ಮೇಲೆ ಇರ್ತಾವಲ್ಲ, ನಮಗೆ ಫ್ಯಾಕ್ಟ್ರಿ ಬೇಕಾಗ್ತಾವ. ಅದು ಸೋರ್ಸಸ್ ಆಫ್ ಎನರ್ಜಿ ಅಂತಂದ್ರೆ ಇವೆಲ್ಲ ಆಯಿಲು, ಕೋಲು ಇವೆಲ್ಲ ರೀ. ದೇ ಇನ್ಕ್ಲೂಡ್ ಅಂದರೆ ಸೋರ್ಸಸ್ ಆಫ್ ಎನರ್ಜಿ ಇನ್ಕ್ಲೂಡ್ಸ್ ರಾ ಮಟೀರಿಯಲ್. ಅದೇ ಇವು ರಾ ಮಟೀರಿಯಲ್ ಅಂದು ಅದೇ ರೀ. ಅವಕ್ಕೆ ರಾ ಮಟೀರಿಯಲ್ ಸೋರ್ಸಸ್ ಆಫ್ ಎನರ್ಜಿ. ಅವು ಮುಂದೆ ಪೆಟ್ರೋಲ್ ಡೀಸೆಲ್ ಆಗ್ತಾವಲ್ರಿ, ಅದನ್ನು ಪ್ಯೂರಿಫಿಕೇಶನ್ ಮಾಡಿದ ಮೇಲೆ. ದೇ ಇನ್ಕ್ಲೂಡ್ ಅಂದರೆ ರಾ ಮಟೀರಿಯಲ್ ಯಾವ್ಯಾವು ಅಂತಂದರೆ ದೇ ಇನ್ಕ್ಲೂಡ್ ಯಾವ್ಯಾವ ರೀ? ದ ಡಿಪಾಸಿಟ್ ಆಫ್ ಕೋಲ್. ಡಿಪಾಸಿಟ್ ಅಂದರೆ ಅಂಡರ್ ದ ಗ್ರೌಂಡ್. ಡಿಪಾಸಿಟ್ ಆಫ್ ಕೋಲು, ಕ್ರೂಡ್ ಆಯಿಲ್, ಕಚ್ಚಾ ಎಣ್ಣೆ, ನ್ಯಾಚುರಲ್ ಗ್ಯಾಸ್. ಇವು ಏನಿದು ಸೋರ್ಸಸ್ ಆಫ್ ಎನರ್ಜಿ. ದ ಬೇಸಿಕ್ ನೀಡ್ಸ್ ಆಫ್ ಅವರ್ ಎಕ್ಸಿಸ್ಟೆನ್ಸ್ ಸಚ್ ಆಸ್ ಏರ್, ವಾಟರ್ ಆ್ಯಂಡ್ ಸಾಯಿಲ್ ವಿಚ್ ಗಿವ್ ಅಸ್ ಫುಡ್. ಬೇಸಿಕ್ ನೀಡ್ಸ್ ನಮಗೆ ಇವೆಲ್ಲ ಹೌದ್ರಿ, ಇವೆಲ್ಲ ಬದುಕೋದೇ ಇಲ್ಲಲ್ಲ. ಏರ್, ವಾಟರ್, ಸಾಯಿಲ್ ವಿಚ್ ಗಿವ್ಸ್ ಅಸ್. ಇವೆಲ್ಲ ಮೂರು ನಮಗೆ ಏನು ಕೊಡ್ತವೆ? ನಮಗೆ ಫುಡ್ ಕೊಡ್ತವೆ. ಆಲ್ಸೋ ಅವು ಸಹಿತ ದೇ ಬಿಲಾಂಗ್ ಟು ರಿಸೋರ್ಸಸ್ that we may be able to exploit in future. ಅವನ್ನ ಭವಿಷ್ಯತ್ ಕಾಲದಲ್ಲಿ ನಾವು ಶೋಷಣೆ ಅವು ಭವಿಷ್ಯತ್ ಕಾಲದಲ್ಲಿ ಯಾಕೆ ಈಗ ನಡೆದಲ್ರಿ, ಗುಡ್ಡ ಎಲ್ಲ ಹಾಳು ಮಾಡಿಬಿಟ್ಟಾರು, ಏನು ಉಳಿಸಿಲ್ಲ. ಬರ್ ಟರ್ಮ್ ರಿಸೋರ್ಸ್ ಡೆರೈವ್ಡ್ ಫ್ರಮ್ ಫ್ರೆಂಚ್ ಒಂದದ್ದು. ಸೆಕೆಂಡ್ ಇಟ್ ಮೀನ್ಸ್ ಟೂಲ್ಸ್ ರೀ. ಸೋರ್ಸ್ ಆಫ್ ಎನರ್ಜಿ ಪ್ರೆಸೆಂಟ್ ಆನ್ ದ ಅರ್ತ್. ಡಿಪಾಸಿಟ್ ಏನು ಡಿಪಾಸಿಟ್ ಮಾಡ್ತಾವ್ರಿ? ಡಿಪಾಸಿಟ್ ಕೋಲು, ಕ್ರೂಡ್ ಆಯಿಲ್, ನ್ಯಾಚುರಲ್ ಗ್ಯಾಸ್. ಕೋಲು, ಕ್ರೂಡ್ ಆಯಿಲ್, ನ್ಯಾಚುರಲ್ ಗ್ಯಾಸ್. ದ ಬೇಸಿಕ್ ನೀಡ್ ಆಫ್ ಎಕ್ಸಿಸ್ಟೆನ್ಸ್. ದ ಬೇಸಿಕ್ ನೀಡ್ ಆಫ್ ಎಕ್ಸಿಸ್ಟೆನ್ಸ್ ಸಚ್ ಆಸ್ ಏರ್, ವಾಟರ್, ಸಾಯಿಲ್. ಏರ್, ವಾಟರ್, ಸಾಯಿಲ್. ಅಯ್ಯೋ ಮುಗ್ದ ಹೋಯ್ತಲ್ರಿ, ಫಿನಿಶ್ಡ್. ಮಸ್ತ್ ಬಂತು ನೋಡ್ರಿ. ಆನ್ಸರ್ ಹೆಂಗೆ ಬರಿತೀರಿ ನೀವು ರೀ? ಇದಷ್ಟೇ ಚಾರ್ಟ್ ಹಾಕ್ಬೇಕ್ರಿ, ಕರೆಕ್ಟ್ ಹಾಕ್ಬೇಕ್ರಿ. ಇವನ್ನ ಕ್ಲೂಸ್ ಎಲ್ಲ ಬರ್ಕೊಂಡು. ಭಾಳ ಇಂಪಾರ್ಟೆಂಟ್ ಅಂತಂದ್ರೆ ಕ್ಲೂನು ಇಂಪಾರ್ಟೆಂಟ್, ಬಟ್ ನಂಬರ್ ಭಾಳ ಇಂಪಾರ್ಟೆಂಟ್ ವೈಲ್ ಆನ್ಸರಿಂಗ್. ನಂಬರ್
ಈ ಬಾಕ್ಸ್ನ ಒಳಗರೆ ಬಿಟ್ಟರೆ ಬಾಕ್ಸಿನ ಮುಂದೆ ಹೊರಗೆ ಬರ್ರಿ ನಂಬರ್. ಬಾಕ್ಸ್ನೊಳಗೆ ಏನು ಬರಿಬೇಕು ವರ್ಡ್ಸನ್ನು ಬರೀರಿ. ಸುಮ್ಮನೆ ಹೊರಗೆ ಬರೋದು ಬಿಡ್ರಿ. ಹಿಂಗೆ 1 2 3 4 5 ಅಂತೇಳಿ ನಿಮಗೆ 4 ಇರ್ತಾವ್ರಿ. ಇವತ್ತು ಒಂದು ರೈಟ್ ಆನ್ಸರ್ಗೆ ಹಾಫ್ ಮಾರ್ಕ್ 4 ಕೊಟ್ಟಿರ್ತಾರೆ ಬಾಕ್ಸ್, ಅಂದರೆ 2 ಮಾರ್ಕಿನ ಕ್ವಶನ್ ಇವತ್ತು 2025ದಲ್ಲಿ. ಲಾಸ್ಟ್ ಕ್ವಶನು ಲೆಟರ್ ರೈಟಿಂಗ್. ಏನು ಲೆಟರ್ ರೈಟಿಂಗ್ ನಾನಂತೂ ಮಾಡೋದಲ್ಲ ರೀ ಇದನ್ನು, ಯಾಕಂದ್ರೆ ಬೇಕಾದಷ್ಟು ಲೆಟರ್ಗಳನ್ನ ಹಾಕೀನಿ. ನೀವು ಸೆಕೆಂಡ್ ಇಯರ್ ಕ್ವಶನ್ ಬ್ಯಾಂಕ್ನಲ್ಲಿ 2 ಲೆಟರ್ಗಳನ್ನ ಕೊಟ್ಟರೆ 2 ಲೆಟ್ರಿಗೆ ಆನ್ಸರ್ ಬರೆದು ಹಾಕೀನಿ. ಅವೆರಡು ನೋಡಿಬಿಡ್ರಿ. ನಾನು 2015 to 2020 ತನಕ ಲೆಟರ್ ಜಾಬ್ ಅಪ್ಲಿಕೇಶನ್ ಅಂತ ತಿಳ್ಕೊಂಡು ಹಾಕೀನಿ, ಒಂದು 7 ತಿಂಗಳ ಹಿಂದೆ. ಅವನ್ನೆಲ್ಲ ನೋಡ್ರಿ, ಎಲ್ಲ ಬ್ಯಾಡ್ರಿ. ಒಂದು 5 ಲೆಟರ್ ನೋಡ್ರಿ. ನನ್ನ ಫಸ್ಟ್ ವಿಡಿಯೋನೇ ಜಾಬ್ ಅಪ್ಲಿಕೇಶನ್ನು, ಫಸ್ಟ್ ವಿಡಿಯೋ ನಂದು. ಕಳೆದ ವರ್ಷ ದಸರಾಕ್ಕೆ ಮಾಡಿದ್ದೆ ನಾನು ಸ್ಟಾರ್ಟ್ ಚಾನಲ್ನ. ಫಸ್ಟ್ ವಿಡಿಯೋ ಇರ್ರೆಗ್ಯುಲರ್ ಹಾರ್ಬ್ ಒಂದು ಚಾನಲ್ದೊಳಗೆ ಜಾಬ್ ಅಪ್ಲಿಕೇಶನ್ನು. ಹೌದಾ, ಜಾಬ್ ಅಪ್ಲಿಕೇಶನ್ ಬೇಕಾದಷ್ಟು ಬರೆದೇನೆ. ಸೂಪರ್ ಹೇಳೇನು ಫ್ರೆಂಡ್, ಹೆಂಗೆ ಬರಿಬೇಕು ಒಂದು ಅಪ್ಲಿಕೇಶನ್ ಅಂತ ತಿಳ್ಕೊಂಡು. ಮೊನ್ನೆ ಕ್ವಶನ್ ಬ್ಯಾಂಕಿನ ಕ್ವಶನ್ಸ್ಗಳನ್ನ ಬಿಡಿಸುವಾಗ ಸಹಿತ ಒಂದು ವಾರದಿಂದ ಅದನ್ನು ಮಾಡಿಕೊಟ್ಟೆ ನೋಡಿ. 2 ಕ್ವಶನ್ ಫಸ್ಟ್ ಕ್ಲಾಸ್. ಜಾಬ್ ಅಪ್ಲಿಕೇಶನ್ ಬಿಟ್ಟು ಬೇರೆ ಯಾವುದೂ ಇರೋದೇ ಇಲ್ಲ ನಮ್ಮ ಸೆಕೆಂಡ್ ಇಯರ್ಗೆ. ಇದು ಹೆಂಗೆ ಬರಿಬೇಕಂತ ತಿಳ್ಕೊಂಡು ಆ ವಿಡಿಯೋ ನೋಡಿಬಿಟ್ರೆ ಇದು ಗೊತ್ತಾಗ್ತದೆ. 5 ವಿಡಿಯೋ ನೋಡ್ರಿ, ಒಂದು 5-6 ವಿಡಿಯೋಗಳನ್ನು ನೋಡ್ರಿ, 5-6 ಲೆಟ್ರನ್ನ ಕೇಳಿಬಿಡ್ರಿ. ಇದನ್ನು ಕುಣ್ಕೊಂತ ಬರ್ತೀರಿ, ಕುಣ್ಕೊಂತ. ಸ್ಟಾಪ್ ಮಾಡಲಿ. ಇದು ರೀ, ಇದು 9th ಕ್ವಶನ್ ಪೇಪರ್ ಅಂತ ಅನ್ಕೋತೀನಿ. ಇದು 8 ಕ್ವಶನ್ ಪೇಪರ್ ಈಗಾಗಲೇ ಹಾಕೀನಿ ಮಿಡ್ ಟರ್ಮ್ ಮತ್ತು ಇದು 9ನೇ ಕ್ವಶನ್ ಪೇಪರ್. ಇದು ಇನ್ನೂ 1-2 ಸಿಗ್ಬೋದು ರೀ. ಆ 1-2 ಇವತ್ತು ನಾಳೆ ಹಾಕ್ತೇನೆ. ಹಾಕಿ ಫಿನಿಶ್ಡ್ ಮಾಡಿ ಮತ್ತು ಮುಂದಿನ ಪ್ರೋಗ್ರಾಮ್ ಚಾಲು ಮಾಡ್ತೇನೆ ಅಂತ. ಓಕೆ, ಮತ್ತು ಮತ್ತದ ಪ್ಲ್ಯಾನ್ ಏನೋ ಬೇಕಾದಷ್ಟು ಅದಾವ್ರಿ. ಒಂದಿಷ್ಟು ಲೆಸನ್ ಸಂಬಂಧಪಟ್ಟದ್ದು ಹಾಕಬೇಕಾಗಿತ್ತು. ಒಂದು ಪ್ರಿಪರೇಟರಿ ಕ್ವಶನ್ಸ್ ಅದಾವೆ, ಅವ್ನು ಬಿಡಿಸ್ಬೇಕು. ಸ್ವಲ್ಪ ಲೇಟ್, 1-2 ತಿಂಗಳು ಬಿಟ್ಟು ಮಾಡ್ತೀನಿ. ಮತ್ತೊಂದಿಷ್ಟು ಗ್ರಾಮರ್ ಎಕ್ಸಸೈಸ್ ಮಾಡಿಸ್ತೀನಿ. 1 ಮಾರ್ಕ್ ಕ್ವಶನ್ಸ್ ನಾನೇ ತೆಗಿತೀನಿ. ಒಂದು ಲೆಸನ್ ಮೇಲೆ, ಒಂದು ಪೋಯಮ್ ಮೇಲೆ ಒಂದು 20-30 1 ಮಾರ್ಕ್ ಕ್ವಶನ್ಸ್ ನಾನೇ ತೆಗಿತೀನಿ. WH ಕ್ವಶನ್ ತೆಗಿತೀನಿ. ಈ ಥರ ಮಲ್ಟಿಪಲ್ ಕೊಡೋಕ್ಕಾಗೋದಿಲ್ಲ, ಲೇಟ್ ಆಗ್ತದೆ. ಶಿಸ್ತು ಕೆಲಸ ಇರ್ತದೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಡ್ರಿ. ಮಸ್ತ್ ನಿಮ್ಗೆ ಫೀಡಿಂಗ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.